ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ವಾಕ್ಯ ಭಾಗ ಇದಾಗಿದೆ. ರಾಧಾ ಆಂಟಿ, ಓಕೆ, ಥ್ಯಾಂಕ್ ಯು. ಸೊ ದೇವರ ವಾಕ್ಯದ ಮಹತ್ವ, ದೇವರ ವಾಕ್ಯ ಎಷ್ಟು ಮಾತ್ರಕ್ಕೂ ಮಹತ್ವ ಉಳ್ಳದ್ದು, ಅದು ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಾಗಿ ಕಾರ್ಯ ಮಾಡುತ್ತದೆ ಎಂಬುದರ ವಿಷಯವಾಗಿ ನಾವು ಈ ಸಮಯದಲ್ಲಿ ಈ ವಾಕ್ಯದ ಭಾಗಗಳನ್ನು ಧ್ಯಾನಿಸಲಿಕ್ಕೆ ಸಿದ್ಧರಾಗೋಣ. ದೇವರ ವಾಕ್ಯವು ಜೀವದ ರೊಟ್ಟಿ ಆಗಿದೆ ಎಂದು ನಾವೆಲ್ಲ ನಂಬಿದ್ದೇವೆ. ಸೊ ಇವತ್ತು ಈ ವಿಷಯವಾಗಿ ನಾವು ಸ್ವಲ್ಪ ಆಳವಾಗಿ ಧ್ಯಾನಿಸಲಿಕ್ಕೆ ಪ್ರಯತ್ನ ಪಡೋಣ. ದೇವರ ವಾಕ್ಯ ಜೀವ ಕೊಡುವ ರೊಟ್ಟಿ ಎಂಬ ವಿಷಯವನ್ನು ನಾವು ಈ ಸಮಯದಲ್ಲಿ ಧ್ಯಾನಿಸುವ. ಮೊದಲನೇದಾಗಿ ವಾಕ್ಯದ ಭಾಗವನ್ನು ನಾವು ಧ್ಯಾನಿಸುವ, ಓದುವ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯ ಓದುವ. ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಅಂದನು. ಆಮೇನ್. ಆಮೇನ್. ರೊಟ್ಟಿ ಎಂಬ ವಿಷಯವನ್ನು ನಾವು ತೆಗೆದು ಚಿಂತಿಸುವಾಗ, ರೊಟ್ಟಿ ಅಂದ ಕೂಡಲೇ ಕೇವಲ ಹಿಟ್ಟಿನಿಂದ ಮಾಡಿದ ರೊಟ್ಟಿ ಮಾತ್ರವಲ್ಲ, ರೊಟ್ಟಿ ಅಂದ ಕೂಡಲೇ ಮನುಷ್ಯನಿಗೆ ಹಸಿವೆ ಅನ್ನೋದು ಖಂಡಿತವಾಗಿ ಇದೆ. ಮನುಷ್ಯನಿಗೆ ದೇವರು ಹಸಿವನ್ನು ಕೊಟ್ಟಿರುವಾಗ ಅವನಿಗೆ ಊಟ ಮಾಡಲಿಕ್ಕೆ ಅಂದ್ರೆ ಸೇವಿಸಲಿಕ್ಕೆ ದೇವರು ನಾನಾ ವಿಧವಾದ ಆಹಾರಗಳನ್ನು ಸೃಷ್ಟಿಸಿದ್ದಾರೆ. ಹಾಗೆ ಈ ನಾನಾ ವಿಧವಾದ ಆಹಾರಗಳನ್ನು ಸೇವಿಸುವುದರಿಂದಲೇ ಮನುಷ್ಯನು ಶಾರೀರಿಕವಾಗಿ ಬದುಕುತ್ತಾ ಇರುತ್ತಾನೆ. ಆಮೇಲೆ ಶಾರೀರಿಕವಾಗಿ ಬದುಕ್ತಾ ಇರ್ತಾನೆ. ಹಾಗಾಗಿ ಮನುಷ್ಯನಿಗೆ ಶಾರೀರಿಕವಾಗಿ ಬದುಕಲಿಕ್ಕೆ ಈ ಭೂಲೋಕದಲ್ಲಿ, ಭೂಮಿಯ ಮೇಲೆ ಸಿಗುವಂತ ಎಲ್ಲ ರೀತಿಯ ಆಹಾರಗಳು ಅವಶ್ಯಕತೆ ಇದೆ, ಹೌದಲ್ವಾ? ಸೊ ಪ್ರತಿಯೊಂದು ಮನುಷ್ಯ ಅಷ್ಟೇ ಅಲ್ಲ, ಪ್ರಾಣಿಗಳು, ಪಕ್ಷಿಗಳು, ಜೀವ ಇರುವಂತ ಪ್ರತಿಯೊಂದು ಪ್ರಾಣಿಗಳಿಗೂ ಆಹಾರ ಅನ್ನೋದು ಬೇಕು. ಹಾಗಾದ್ರೆ ಯೇಸು ಹೇಳ್ತಿದ್ದಾರೆ, ರೊಟ್ಟಿ ತಿನ್ಬೇಕು, ರೊಟ್ಟಿಯಿಂದ ಮನುಷ್ಯನು ಶಾರೀರಿಕವಾಗಿ ಬದುಕ್ತಾನೆ, ಅದರಲ್ಲಿ ಏನು ಸಂದೇಹವಿಲ್ಲ, ಹೌದಲ್ವಾ? ಆದ್ರೆ ಯೇಸುವಿನ ಮಾತಿನ ಅರ್ಥ, ರೊಟ್ಟಿ ಮಾತ್ರ ತಿಂದ್ರೆ ಸಾಕಾಗುವುದಿಲ್ಲ, ಆದ್ರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತು ಅಂದ್ರೆ ವಾಕ್ಯದಿಂದ ನಿಜವಾಗಿ ಅವನು ಬದುಕುತ್ತಾನೆ ಎಂದು ಬರೆದಿದೆ ಅಂದನು. ಈ ವಾಕ್ಯವನ್ನು ಇವತ್ತು ನಾವು ಸ್ವಲ್ಪ ಆಳವಾಗಿ ಚಿಂತಿಸ್ಲಿಕ್ಕೆ ನಾವು ನಮ್ಮನ್ನೇ ಒಪ್ಪಿಸಿಕೊಡುವ ಕರ್ತನ ಕರದಲ್ಲಿ. ಕರ್ತನು ನಮ್ಮ ಮನಸ್ಸನ್ನು, ನಮ್ಮ ತಿಳುವಳಿಕೆಯನ್ನು, ನಮ್ಮ ಹೃದಯಗಳನ್ನು ತೆರೆಯಲಿ. ಈ ವಾಕ್ಯವನ್ನು ಅನೇಕ ಸಲ ನಾವು ಓದಿದ್ದೇವೆ, ನಮಗೆ ಬಾಯಾಟಿದೆ, ನಾವು ಅನೇಕ ಸಲ ಬಾಯಿಂದ ಅರಿಕೆ ಮಾಡಿದ್ದೇವೆ, ಅನೇಕ ಸಲ ಧ್ಯಾನ ಮಾಡಿದ್ದೇವೆ, ಅನೇಕ ಅರ್ಥಗಳನ್ನು ಮಾಡಿಕೊಂಡಿದ್ದೇವೆ. ಆದ್ರೆ ಇವತ್ತು ನಾವಿದನ್ನು ಇನ್ನಷ್ಟು ಚಿಂತಿಸುವಾಗ ಕರ್ತನು ಖಂಡಿತವಾಗಿ ನಮ್ಮ ಹೃದಯಗಳಲ್ಲಿ ಒಂದು ಒಳ್ಳೆ ಆಲೋಚನೆ, ಒಂದು ಒಳ್ಳೆ ತಿಳುವಳಿಕೆ ಖಂಡಿತವಾಗಿ ಕೊಡುತ್ತಾರೆ ಎಂದು ನಾನು ನಂಬಿಕೊಂಡು ನಿಮ್ಮ ಮಧ್ಯದಲ್ಲಿ ಇದರ ಆಳವಾದ ಅರ್ಥವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯೇಸು ಹೇಳಿದ ಈ ವಾಕ್ಯದಲ್ಲಿ 2 ರೀತಿಯ ರೊಟ್ಟಿಗಳನ್ನು ನಾವು ನೋಡಬಹುದು. 2 ಟೈಪ್ಸ್ ಆಫ್ ಬ್ರೆಡ್. ಒಂದು ಫಿಸಿಕಲ್ ಬ್ರೆಡ್ ಅನ್ನು ನೋಡಬಹುದು, ಶಾರೀರಿಕ ರೊಟ್ಟಿ, ಅಂದ್ರೆ ಈ ಮನುಷ್ಯನಿಗೆ ಈ ಬದುಕಿನಲ್ಲಿ ಶರೀರಕ್ಕೆ ಬೇಕಾಗಿರುವಂತ ಆಹಾರ ಎಂಬ ರೊಟ್ಟಿ. ಇನ್ನೊಂದು ಖಂಡಿತವಾಗಿ ನಮಗೆ ಗೊತ್ತಿದೆ, ಅದು ಆತ್ಮಿಕ ರೊಟ್ಟಿ, ಅದಾಗಿದೆ ಆತನ ವಾಕ್ಯ. ಈ 2 ರೀತಿಯ ರೊಟ್ಟಿಗಳನ್ನು ನಾವು ತಿಳ್ಕೊಳ್ಬೇಕು. ಆತ್ಮಿಕ ರೊಟ್ಟಿ ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಶಾರೀರಿಕ ರೊಟ್ಟಿಯನ್ನು ನಾವು ಚೆನ್ನಾಗಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ಅದರ ಅರ್ಥಗಳನ್ನು ತಿಳಿದುಕೊಳ್ಳುವಾಗ ಆತ್ಮಿಕ ರೊಟ್ಟಿಯ ಅರ್ಥವೂ ಸಹ ನಮಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ಆರಂಭವಾಗ್ತದೆ. ಯಾಕಂದ್ರೆ ಅನೇಕ ವ್ಯಕ್ತಿಗಳಿಗೆ ತಿನ್ನೋದು ಕುಡಿಯೋದು ತಿಳಿದಿದೆ, ಒಳ್ಳೆ ರುಚಿಯಾದಂತ ಪದಾರ್ಥಗಳನ್ನು, ಆಹಾರಗಳನ್ನು ತಿನ್ಲಿಕ್ಕೆ ಕಲ್ತಿದ್ದಾನೆ. ಆದ್ರೆ ಆ ಪದಾರ್ಥಗಳ ಒಳಗಡೆ ಇರುವಂತ ಅಂಶಗಳು ಏನೇನೆಂಬುದು
ಅನೇಕ ವ್ಯಕ್ತಿಗಳಿಗೆ ತಿಳಿದಿಲ್ಲ. ಅನೇಕರು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ, ಅನೇಕರಿಗೆ ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದೆ, ಆದ್ರೆ ಇನ್ನೂ ಕೆಲವರಿಗೆ ಅದರ ತಿಳುವಳಿಕೆ ಇಲ್ಲದೆ ಇರುವ ಕಾರಣ ಈ ವಾಕ್ಯವನ್ನು ಸಡನ್ ಆಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತದೆ. ಹಾಗಾಗಿ ನಾವು ಈ ಶಾರೀರಿಕ ರೊಟ್ಟಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಳವಾಗಿ ತಿಳ್ಕೊಳ್ಳಿಕ್ಕೆ ಆರಂಭಿಸುವಾಗ ಈ ಆತ್ಮಿಕ ರೊಟ್ಟಿಯೂ ಸಹ ಅದೇ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತದೆ ನಮ್ಮ ಆತ್ಮದಲ್ಲಿ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಎಲ್ಲರೂ ಉತ್ಸಾಹ ಉಳ್ಳವರಾಗಿದ್ದೀರಾ? ಬೇರೆ ಒಂದು ತರ ನಾವು ಇವತ್ತು ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಆಮೇಲೆ ನನ್ನ ಜೊತೆಯಲ್ಲಿ ನಿಮ್ಮ ಸಹಕರಣೆ, ನಿಮ್ಮ ಉತ್ತರ, ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಾಗ ನೀವು ಸಹ ಅದ್ರ ಜೊತೆಯಾಗಿ ಮಾತಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಕೆಲವರಿಗೆ ದೇವರು ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾಭ್ಯಾಸದ ಬೇರೆ ಬೇರೆ ಹಂತಗಳಲ್ಲಿ ಒಂದು ಆಪರ್ಚುನಿಟಿಯನ್ನು ಕೊಟ್ಟು ಅವರ ಜೀವಿತದಲ್ಲಿ ಅವರು ಎಜುಕೇಶನ್ ಅನ್ನು ಪಡೆದುಕೊಂಡಿದ್ದಾರೆ. ನೋಡಿ, ನಮ್ಮ ಈ ಬದುಕಿನಲ್ಲಿ ಸಹ ಬೇರೆ ಬೇರೆ ರೀತಿಯ ವಿದ್ಯಾಭ್ಯಾಸಗಳಿದೆ. ಮೆಡಿಕಲ್ ಲೈನ್ ಇದೆ, ಹೌದಾ, ಇಂಜಿನಿಯರಿಂಗ್ ಲೈನ್ ಇದೆ, ಸೈನ್ಸ್ ಲೈನ್ ಇದೆ, ಹೌದಲ್ವಾ, ಇನ್ನು ಟೀಚಿಂಗ್ಸ್ ಲೈನ್ ಇದೆ. ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ. ಸೊ ಎಲ್ಲರೂ ಎಲ್ಲ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ಲಿಕ್ಕೆ ಅಸಾಧ್ಯ. ಅದು ಅವರಿಗೆ ಮಾಸ್ಟರ್ಸ್ ಅಂತ ಹೇಳ್ಬೋದು, ಆದ್ರೂ ಸಹ ಮಾಸ್ಟರ್ಸ್ ಕಲಿತವರಿಗೂ ಸಹ ಅಷ್ಟೊಂದು ಜ್ಞಾನ ಇರುವುದಿಲ್ಲ. ಆದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಈ ಆಹಾರದ ವಿಷಯ ಬಗ್ಗೆ ನಾವು ತಿಳ್ಕೊಳ್ಳುವಾಗ ನಿಮ್ಮೆಲ್ಲರ ಸಂಗಡ ಸೇರಿ ನಿಮ್ಮಲ್ಲಿಯೂ ಸಹ ಇದ್ದಂತ ಆ ಜ್ಞಾನವನ್ನು ಹೊರಗೆ ತಂದು ನಾವೆಲ್ಲರೂ ಸೇರಿ ತಿಳ್ಕೊಳ್ಳೋಣ. ಆವಾಗ ದೇವರ ವಾಕ್ಯದ ಮಹತ್ವ ಏನೆಂಬುದು ನಮಗೆ ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಸರಿ, ಮೊದಲನೇದಾಗಿ ದೇಹಕ್ಕೆ ಬೇಕಾಗಿರುವ ರೊಟ್ಟಿ ಅಂದ್ರೆ ಶಾರೀರಿಕ ರೊಟ್ಟಿ, ಫಿಸಿಕಲ್ ಬ್ರೆಡ್ ಎಂಬ ವಿಷಯ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಆರಂಭಿಸುವ. ಓಕೆ, ಒಂದು ಮನುಷ್ಯನ ಶರೀರ ಇದೆ. ಈ ಶರೀರಕ್ಕೆ ಕೇವಲ ಅನ್ನ ಮತ್ತು ಸ್ವಲ್ಪ ಪಲ್ಯ ದಿನಾಲು ತಿಂದ್ರೆ ಆ ಮನುಷ್ಯನು ಅನೇಕ ವರ್ಷಗಳು, ಅಂದ್ರೆ ದಿನಾಲು ಕೇವಲ ಅನ್ನ ಮತ್ತು ಪಲ್ಯ, ಬೇರೆ ಏನು ಇಲ್ಲ, ಅಥವಾ ಉಪ್ಪಿನಕಾಯಿ ಅಂತ ತಿಳ್ಕೊಳ್ಳಿ ಉದಾಹರಣೆಗೆ, ದಿನಾಲು ಅದನ್ನು ಮಾತ್ರ ತಿಂತಾನೆ, ಸ್ವಲ್ಪ ನೀರು ಕುಡಿತಾನೆ, ಅವನು ಹೆಲ್ದಿಯಾಗಿ ಬದುಕಬಹುದಾ ಅನ್ನುವ ಒಂದು ಪ್ರಶ್ನೆ. ಬೇರೆ ಏನು ತಿನ್ನಲ್ಲ. ನಮ್ಮ ಇಂಡಿಯಾದಲ್ಲಿ ಇದ್ದೇವೆ, ಅದಕ್ಕೋಸ್ಕರ ಪ್ರತ್ಯೇಕವಾಗಿ ನಾವು ಸೌತ್ ಇಂಡಿಯನ್ಸ್ ಆಗಿದ್ದೇವೆ. ಈ ಅನ್ನ ಅನ್ನೋದು ಇಲ್ಲಿನ ಒಂದು ಫುಡ್ ಆಗಿದೆ, ನಮ್ಮ ಲೋಕಲ್ ಫುಡ್ ಆಗಿದೆ ಅಲ್ವಾ, ರೈಸ್ ಅನ್ನೋದು. ಬೇರೆ ದೇಶದಲ್ಲಿ ಎಲ್ಲ ಹೋಗುವಾಗ ಗೋಧಿಯನ್ನು ಜಾಸ್ತಿಯಾಗಿ ಉಪಯೋಗಿಸ್ತಾರೆ, ರೊಟ್ಟಿಯಾಗಿ ತಿಂತಾರೆ, ಹೌದಲ್ವಾ. ಸೊ ಒಂದೇ ಪದಾರ್ಥವನ್ನು ದಿನಾಲು ಸೇವಿಸ್ತಾ ಇದ್ರೆ ಅವನು ಹೆಲ್ತಿಯಾಗಿ ಇರಬಹುದಾ, ಬದುಕಬಹುದಾ ಎಂಬ ಒಂದು ಪ್ರಶ್ನೆ. ನೀವು ಹೇಳ್ಬೋದಾ ಉತ್ತರವನ್ನು? ಇಲ್ಲ. ಹಾಗಾದ್ರೆ ಇದ್ರ ಅರ್ಥ ಏನು? ಮನುಷ್ಯನ ದೇಹಕ್ಕೆ ಅನೇಕ ಅಂಶಗಳು ಅವಶ್ಯಕತೆ ಇದೆ. ಅಂದ್ರೆ ಅನೇಕ ತರಹದ ಆಹಾರಗಳನ್ನು ಸೇವಿಸುವ ಅವಶ್ಯಕತೆ ಇದೆ ಅಲ್ವಾ. ಸೊ ಇದೆ. ಹಾಗಾದ್ರೆ ಯಾವ ರೀತಿ ಆಹಾರಗಳನ್ನು ಸೇವಿಸುವ ಅವಶ್ಯಕತೆ ಇದೆ ಅಂತ ಸ್ವಲ್ಪ ಒಂದು ಜ್ಞಾನವನ್ನು ನಾವು ಪಡೆದುಕೊಳ್ಳೋದಾದ್ರೆ, ನಮ್ಮ ಮೆಡಿಕಲ್ ಅನ್ನು ಕಲಿತವ್ರು ನಮ್ಮ ಮಧ್ಯದಲ್ಲಿ ಇದ್ದಾರೆ, ಸ್ವಲ್ಪ ಸಹಾಯ ಮಾಡಿ. ನಮ್ಮ ವಸಂತಕ್ಕ ಇದ್ದಾರೆ, ಮೋನಾ ಸಿಸ್ಟರ್ ಇದ್ದಾರೆ, ಮೆಡಿಕಲ್ ಲೈನ್ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವರು, ದೇವರವರಿಗೆ ಆ ಒಂದು ಕೃಪೆಯನ್ನು ಕೊಟ್ಟವರು. ನೋಡಿ, ಇದು ಕಾಮನ್ ಆದಂತ ಒಂದು ನ್ಯೂಟ್ರಿಷನ್ಸ್ ಅಲ್ವಾ, ನ್ಯೂಟ್ರಿಷನ್ ಆದಂತ ಫುಡ್ಗಳು. ಇವು ಮುಖ್ಯವಾಗಿ ಬೇಕೇ ಬೇಕು ಒಂದು ಮಾನವನ ಶರೀರಕ್ಕೆ, ಹೌದಲ್ವಾ. ಮೊದಲನೇದಾಗಿ ನೀರು. ನೀರಿನಲ್ಲಿ ಏನೆಲ್ಲ ಇದೆ ನಮ್ಗೆ ಗೊತ್ತಿದೆ. ಹೈಡ್ರೇಷನ್ಗೋಸ್ಕರ ನೀರಿನಲ್ಲಿರುವಂತ ಮಿನರಲ್ಸ್ಗಳು ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕೇ ಬೇಕು. ರೊಟ್ಟಿ ಮತ್ತು ಪಲ್ಯ, ಹಣ್ಣುಗಳು ಸ್ವಲ್ಪ ಹೊತ್ತು ಇಲ್ಲದೆ ಇದ್ರೆ ಕಂಟ್ರೋಲ್ ಮಾಡ್ಕೊಳ್ಬಹುದು, 1, 2, 3 ದಿನ. ಆದ್ರೆ ನೀರಿಲ್ದೆ ಕಂಟ್ರೋಲ್ ಮಾಡ್ಲಿಕ್ಕೆ ಬಹಳ ಕಷ್ಟ, ಹೌದಲ್ವಾ. ನೀರು ಬೇಕೇ ಬೇಕಲ್ವಾ? ಆಮ್ ಐ ರೈಟ್? ಓಕೆ, ಸೈನ್ಸ್ ಕಲ್ತಿದ್ದವರು, ಸೈನ್ಸ್ ಕಲ್ತವ್ರು ಹೇಳಿ, ಸ್ಪೆಷಲ್ ಆಗಿ ಮೋನಸ್ ಅವರೇ ಮತ್ತು ವಸಂತಕ್ಕ. ನೀರಿಲ್ದೆ ಎಷ್ಟೊತ್ತು ಇರ್ಬೋದು? ಇಲ್ಲ, ನೀರ್ ಬೇಕು. ಯಾಕೆಂದ್ರೆ
ಆದ್ರೆ ಸಹ ನೋಡಿ ದೇವರದು ಇದು ಉಂಟು, ವಾಟರ್ ಇಸ್ ನಥಿಂಗ್ ಬಟ್ ಆಕ್ಸಿಜನ್ ಪ್ಲಸ್ ಹೈಡ್ರೋಜನ್ ಮಿಕ್ಸ್ ಹೈಡ್ರೋಜನ್. ಮಾಡಿ ಮಾಡಿದ್. ಹೌದು. ಸೊ ದೇವರು ಕೊಟ್ಟ ಶ್ವಾಸದಲ್ಲೇ ನಮ್ಗೆ ಎಲ್ಲ ಇದು ಉಂಟು. ಇಟ್ಸ್ ಆಲ್ ಅ ಮಿರಕಲ್. ಸೊ ನೀರ್ ಬೇಕೇ. ರೈಟ್. ಸಿ, ನಾವ್ ಇವಾಗ ಫಿಸಿಕಲ್ ಆಗಿ ಮಾತಾಡ್ತಿರುವಾಗ ನೀರು ಈ ಶರೀರಕ್ಕೆ ಎಷ್ಟೊಂದು ಅವಶ್ಯಕತೆ ಅನ್ನೋದು ನಮಗೆ ಗೊತ್ತಿದೆ. ಒಂದು 2-3 ತಾಸು 4 ತಾಸು ಕಂಟ್ರೋಲ್ ಮಾಡ್ಬೋದು. 5ನೇ ತಾಸು ಆಗುವಾಗ ಬಾಯಾರಿಕೆ ಆಗತ್ತೆ. 6 ತಾಸಾಯ್ತು ನೀರಿಲ್ಲ, 7 ತಾಸುಗಳಾಯ್ತು ಪೂರಾ ಬಾಡಿ ಡ್ರೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಬಾಯಿ ಒಳಗೆಲ್ಲ ಡ್ರೈ ಆಗಿ ನಮ್ಮ ಬಾಯಿ ಒಳಗಿರುವಂತ ಜೆಲ್, ಏನಂತಾರೆ ಅದು, ನೀರಿನ ಅಂಶ ಇರುತ್ತಲ್ವ, ಅದಕ್ಕೆ ಏನಂತಾರೆ, ಸಲೈವ, ಜೊಲ್ಲು ಅಂತ ಹೇಳ್ತಾರಲ್ಲ, ಅದೆಲ್ಲ ಡ್ರೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಒಣಗಿ ಹೋಗ್ತದೆ. 8 ತಾಸಾಯ್ತು, 10 ತಾಸಾಯ್ತು ಅಂತ ತಿಳ್ಕೊಳ್ಳಿ, ಶರೀರ ಏನೋ ಒಂಥರ ಆಗಿ ತಲೆನೋವು ಸ್ಟಾರ್ಟ್ ಆಗುತ್ತೆ, ಹೆಡ್ಡೇಕ್ ಆಗ್ಲಿಕ್ಕೆ ಸ್ಟಾರ್ಟ್. ನೀರ್ ಕಡಿಮೆ ಆದ್ರೆ ಮೊದಲನೇ ಸೈನು ತಲೆನೋವು ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ತಲೆ ಬಡಿತ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಇಡೀ ಶರೀರ ಆಯಾಸ, ದಣಿದು ಹೋಗ್ಬಿಡತ್ತೆ. ಕೆಲವೊಬ್ಬರಿಗೆ ಚಕ್ಕರ್ ಬಂದ್ಬಿಡತ್ತೆ, ತಲೆ ಸುತ್ತು ಬಂದ್ಬಿಟ್ಟು ಬಿದ್ದೋಗ್ಬಿಡ್ತಾರೆ. ಹೌದಾ? ಡಿಹೈಡ್ರೇಷನ್ ಆಗ್ಬಿಡತ್ತೆ. ಸೊ ಅದಕ್ಕೆ ನೀರು ಎಷ್ಟು ಅವಶ್ಯಕತೆ ಇದೆ ಅಂತ ನಮಗೆ ಇಲ್ಲಿ ಅರ್ಥ ಆಗುತ್ತೆ ಅಲ್ವಾ? ಸೊ ಈ ಶರೀರಕ್ಕೆ ಒಂದು 10 ತಾಸು ನೀರು ಕೊಡ್ಲಿಲ್ಲ ಅಂದ್ರೆ ಈ ಶರೀರದ ಅವಸ್ಥೆಯನ್ನು ತಿಳ್ಕೊಳ್ಳಿ. ಅದೇ ರೀತಿ ಎರಡನೇದು ಆಗಿ ಪ್ರೋಟೀನ್ ಬಗ್ಗೆ ನಾವು ನೋಡುವಾಗ, ಪ್ರೋಟೀನ್ ಅಂದ್ರೆ ನಮ್ಮ ಶರೀರದಲ್ಲಿರುವ ಮಾಂಸ ಖಂಡಗಳಿದ್ದಾವೆ, ಫ್ಲೆಶ್. ಈ ಮಾಂಸಗಳು ಬೆಳಿಲಿಕ್ಕೆ ಬೇಕಿರುವುದೇ ಪ್ರೋಟೀನ್ಗಳು. ಅದಕ್ಕೆ ಬೇಕಾದ ಆಹಾರಗಳು ನಮಗೆ ಗೊತ್ತಿದೆ, ನಾವು ಶಾಲೆಯಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೇವೆ. ದವಸ ಧಾನ್ಯಗಳು, ಮೀನು, ಮೊಟ್ಟೆ, ಹೌದಾ, ಹಾಲು, ಇವುಗಳಲ್ಲಿ ಜಾಸ್ತಿ ಪ್ರೋಟೀನ್ಗಳು ನಮ್ಗೆ ಸಿಗ್ತದೆ. ಹೌದಾ? ಇವೆಲ್ಲ ಸೇರಿ ತಿಂದ್ರೆ ಮಾತ್ರ ನಮ್ಗೆ ಪ್ರೋಟೀನ್ ಸಿಗ್ತದೆ. ಪ್ರೋಟೀನ್ ಸಿಕ್ಕಿದಾಗ ಮಾತ್ರ ಮಸಲ್ಸ್ ಅಂದ್ರೆ ನಮ್ಮ ಶರೀರದಲ್ಲಿ ಮಾಂಸಖಂಡಗಳು ಬೆಳೀತದೆ. ಕೆಲವರು ಬಡ ಮಕ್ಕಳಿಗೆ ನೋಡಿ ತುಂಬಾ ಸಪೂರ್ಕಿರ್ತಾರೆ, ಬಡುಕಲಾಗಿರ್ತಾರೆ. ಈ ಆಫ್ರಿಕಾ ದೇಶದಲ್ಲೆಲ್ಲ ಹೋಗಿ ನೋಡುವಾಗ ತುಂಬಾ ಬಡುಕಳು, ಅವರಿಗೆ ಆಹಾರ ಇಲ್ಲ. ಹೌದಾ? ಎಲ್ಲ ಎಲುಬುಗಳು ಕಾಣಿಸ್ತಾ ಇರ್ತದೆ, ಅದ್ರ ಮೇಲೆ ಸ್ಕಿನ್ ಮಾತ್ರ ಇರುತ್ತೆ. ಹೌದಾ? ಯಾಕೆ? ಅವರಿಗೆ ಪ್ರೋಟೀನ್ ಇಲ್ಲ. ಅಂದ್ರೆ ಪ್ರೋಟೀನ್ಗೆ ಸಂಬಂಧವಾದಂತ ಆಹಾರಗಳು ಅವರಿಗೆ ಸೇವಿಸ್ಲಿಕ್ಕೆ ಸಿಗದೇ ಇದ್ದಾಗ ಆ ಮನುಷ್ಯನ ದೇಹಗಳು ಏನಾಗ್ಲಿಕ್ಕೆ ಆರಂಭ ಆಗ್ತದೆ, ಎಲುಬು ಸ್ಕಿನ್ನಿಗೆ ಟಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಎಲುಬುಗಳು ಕಾಣಿಸ್ತಾ ಇರ್ತದೆ, ಮಾಂಸ ಇರಲ್ಲ, ಕಡಿಮೆ ಆಗ್ತದೆ. ಯಾಕಂದ್ರೆ ಪ್ರೋಟೀನ್ ಆಹಾರಗಳು ಅವರಿಗೆ ಸಿಕ್ಕಿರಲ್ಲ. ಅಂದ್ರೆ ಮೀನು, ಮೊಟ್ಟೆ, ಮಾಂಸ, ದವಸ ಧಾನ್ಯಗಳು, ಕಾಳುಗಳು, ಹೌದಲ್ವಾ, ಇವೆಲ್ಲ ಸೇರಿ, ಮೊಟ್ಟೆ, ಹಾಲು, ಇದರಿಂದ ಪ್ರೋಟೀನ್ ಜಾಸ್ತಿ ಸಿಗೋದ್ರಿಂದ ಇದು ಅವರು ಸೇವಿಸಿರಲ್ಲ. ಅದಕ್ಕೆ ಅಂತ ವ್ಯಕ್ತಿಗಳ ದೇಹಗಳು ಕುಂದಿ ಹೋಗಿ ಬಡುಕಲಾಗಿರುತ್ತೆ. ನೋಡಿ, ಪ್ರೋಟೀನ್ ಅವಶ್ಯಕತೆ ಇದೆಯಾ? ಖಂಡಿತ ಅವಶ್ಯಕತೆ ಇದೆ, ಹೌದಲ್ವಾ? ಅದಕ್ಕೆ ನಾವು ಡಾಕ್ಟರ್ ಹತ್ರ ಎಲ್ಲ ಹೋದಾಗ ಅವ್ರು ಇಂತಿಂತ ಆಹಾರಗಳನ್ನು ಸೇವಿಸಿ ಅಂತ ಹೇಳ್ತಾರೆ. ಪ್ರೋಟೀನ್ ಮಾತ್ರ ಇದ್ರೆ ಸಾಕಾ? ಇಲ್ಲ, ಅದ್ರ ಜೊತೆಗೆ ಕಾರ್ಬೋಹೈಡ್ರೇಟ್ಸ್ ಸಹ ಬೇಕು. ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ರೆ ಎನರ್ಜಿ ಕೊಡ್ತದೆ. ಮಾಂಸ ಒಂದೇ ಇದ್ರೆ ಸಾಲದು, ಶರೀರದಲ್ಲಿ ಮಾಂಸ ಒಂದೇ ಇದ್ರೆ ಸಾಲದು. ಈ ಪ್ರೋಟೀನ್ ಅನ್ನೋದು ಮಾಂಸ ಬೆಳೆಸ್ತದೆ. ಆದ್ರೆ ಈ ಮಾಂಸ ಮೂವ್ ಆಗ್ಲಿಕ್ಕೆ, ಓಡಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ, ಹೌದಾ, ಒಂದು ಬೂಸ್ಟಿಂಗ್ ಪವರ್ ಅಂದ್ರೆ ಎನರ್ಜಿ ಅಥವಾ ಶಕ್ತಿ ಅಂತ ಹೇಳ್ತೀವಲ್ಲ, ಶಕ್ತಿ ಸಿಗ್ಬೇಕಾದ್ರೆ ಕಾರ್ಬೋಹೈಡ್ರೇಟ್ಸ್. ಎಮ್ ಐ ರೈಟ್ ಸಿಸ್ಟರ್ಸ್? ಕಾರ್ಬೋಹೈಡ್ರೇಟ್ ಶಕ್ತಿ ಕೊಡ್ತದಲ್ವಾ, ಎನರ್ಜಿ ಕೊಡ್ತದಲ್ವಾ? ಓಕೆ, ಎಲ್ಲರೂ ಕಲಿತಾ ಇದ್ದಾನೆ ಅಂತ ತಿಳ್ಕೊಳ್ತೀನಿ. ಇವತ್ತು ದೇವರ ವಾಕ್ಯದ ಜೊತೆ ಸ್ವಲ್ಪ ಸೈನ್ಸ್, ನಮ್ಮ ಶಾರೀರಿಕ ಆಹಾರಕ್ಕೆ ಬೇಕಾದಂತ ಸ್ವಲ್ಪ ಮಟ್ಟಿಗೆ ನಾವು ಈ ಅರ್ಥವನ್ನು ತಿಳ್ಕೊಳ್ಳೋದು ತುಂಬಾ ಒಳ್ಳೇದು, ಉತ್ತಮ ಅಂತ ತಿಳ್ಕೊಳ್ತೀನಿ. ಯಾಕೆಂದ್ರೆ ರೋಗ ಬಂದಾಗ ನೇರವಾಗಿ ಡಾಕ್ಟರ್ ಹತ್ರ ಹೋಗ್ತೀವಿ. ರೋಗ ಬರ್ಲಿಕ್ಕೆ ಮುಖ್ಯ ಕಾರಣ ಒಂದು, ಅದು ಫುಡ್ ಮೈಂಟೈನ್ ಆಗದೆ ಇರೋದೆ. ಓಕೆ, ಅದಕ್ಕೋಸ್ಕರ ಇದು ಸ್ವಲ್ಪ ಮಟ್ಟಿಗೆ ತಿಳಿದಿರೋದು ಉತ್ತಮ ಅಂತ ನಾನು ಮನಸ್ಸಲ್ಲಿ ಅನಿಸ್ತು. ಅದಕ್ಕೆ ಇದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಾರ್ಬೋಹೈಡ್ರೇಟ್ಸ್ ಗಳಿಂದ ನಮಗೆ ಎನರ್ಜಿ ಸಿಗ್ತದೆ. ನೋಡಿ, ಆಯಾಸ ಆದಾಗ ಗ್ಲೂಕೋಸ್ ಕೊಡ್ತಾರಲ್ವಾ, ಸಕ್ಕರೆ ಅಂಶ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ, ನೀರು ಕುಡಿಸ್ತಾರೆ, ಸ್ವೀಟ್ ಕೊಡ್ತಾರೆ, ಸಡನ್ ಆಗಿ ಒಂದ್ ಸ್ವಲ್ಪ ಎನರ್ಜಿ ಬರುತ್ತೆ. ಹೌದಾ? ಕಾರ್ಬೋಹೈಡ್ರೇಟ್ಸ್ ಇರುವಂತ ಪದಾರ್ಥಗಳು ಅಂತ ಹೇಳಿದ್ರೆ ನಾವು ನೋಡ್ಬೋದು, ಇಂಟರ್ನೆಟ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಸಿಗ್ತದೆ. ಬಾಳೆಹಣ್ಣು, ಹಣ್ಣು ಹಂಪಲುಗಳು, ಅದೇ ರೀತಿಯಾಗಿ ಕೆಲವೊಂದು ಫುಡ್ ಗಳೆಲ್ಲ ಇದ್ದಾವೆ. ಓಕೆ, ಹೆಚ್ಚಿನ ಬಗ್ಗೆ ನನಗೇನು ತಿಳಿದಿಲ್ಲ, ಸ್ವಲ್ಪ ಮಟ್ಟಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಎನರ್ಜಿ ಬೇಕು. ಎನರ್ಜಿಗೆ ಕಾರ್ಬೋಹೈಡ್ರೇಟ್ ಸಂಬಂಧವಾದಂತ ಫುಡ್ ಗಳನ್ನು ನಾವು ಸೇವಿಸಬೇಕು. ಓಕೆ, ಇವು ಮೂರಿದ್ರೆ ಸಾಕ?
ನೀರು, ಪ್ರೋಟೀನು, ಕಾರ್ಬೋಹೈಡ್ರೇಟ್ ಮಾತ್ರ ಇದ್ರೆ ಸಾಕ? ಇಲ್ಲ, ಅದ್ರ ಜೊತೆ ಸ್ವಲ್ಪ ಫ್ಯಾಟು ಸಹ ಬೇಕು. ಹೌದಾ? ಸ್ವಲ್ಪ ಮಟ್ಟಿಗೆ ಒಳ್ಳೆ ಫ್ಯಾಟ್ಗಳು ಬೇಕು. ಫ್ಯಾಟ್ ಅಂದ್ರೆ ಚರ್ಬಿ ಅಂತೀವಿ. ಚರ್ಬಿಯಲ್ಲಿ ಒಳ್ಳೇದು ಮತ್ತು ಕೆಟ್ಟದ್ದು ಎರಡೂ ಸಹ ಇದೆ. ಹೌದಾ? ಗುಡ್ ಕೊಲೆಸ್ಟ್ರಾಲ್ ಅಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಎರಡು ಇದೆ. ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಹೇಗೆ ಅಂದ್ರೆ, ಕೆಟ್ಟ ಚರ್ಬಿ ಜಾಸ್ತಿ ಆಗೋದು ಹೇಗೆ? ಒಳ್ಳೆಯ ಫ್ಯಾಟ್ಗಳು ನಮ್ಮ ಶರೀರದಲ್ಲಿ ಇಲ್ಲದೆ ಇರುವಾಗ ಕೆಟ್ಟದಾದಂತ ಫ್ಯಾಟ್ಗಳು ಇನ್ಕ್ರೀಸ್ ಆಗುತ್ತೆ. ಅವಾಗ ಕಾಯಿಲೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬೊಜ್ಜುಗಳು ಬರ್ತದೆ. ಹೌದಾ? ಹೊಟ್ಟೆ ಅಥವಾ ಕಾಲುಗಳು, ಕೈಗಳು ಎಲ್ಲ ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವ್ಯಕ್ತಿಗಳು ದಪ್ಪಾಗಿ ಬೆಳಿತಾರೆ, ಯಾಕಂದ್ರೆ ಅವರಿಗೆ ಒಳ್ಳೆ ಫ್ಯಾಟ್ ಸಿಕ್ಕಿರಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಒಳ್ಳೆ ಫ್ಯಾಟ್ಸ್ ಬೇಕು. ಸೊ ಇದು 4 ಇದ್ರೆ ಸಾಕಾಗತ್ತಾ? ಇಲ್ಲ. ಸೊ ಫ್ಯಾಟಿಗೆ ಸಂಬಂಧವಾದ ಫುಡ್ಗಳಂತ ಹೇಳಿದ್ರೆ ಫಿಶ್, ಮಾಂಸ, ಎಣ್ಣೆ. ಎಣ್ಣೆ ಇಲ್ಲದೆ ನಮ್ಮ ದೇಹಕ್ಕೆ ಆಗುವುದಿಲ್ಲ, ಎಣ್ಣೆ ಬೇಕೇ ಬೇಕು. ಎಣ್ಣೆ ಇಲ್ದಿದ್ರೆ ಬಾಡಿ ಎಲ್ಲ ಒಂಥರ ಏನಂದ್ರೆ ಡ್ರೈ ಫಿಶ್ ನೋಡಿ, ಒಣ ಮೀನು ಅಂತಾರಲ್ಲ, ಆ ರೀತಿ ಟೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳಗಡೆ ಪದಾರ್ಥಗಳೆಲ್ಲ ಮೂವ್ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಹೌದಾ? ಮಾಂಸಗಳೆಲ್ಲ ಟೈಟ್ ಆಗ್ತಾ ಹೋಗುತ್ತೆ. ಸೊ ಆಯಿಲ್ ಸಹ ಅವಶ್ಯಕತೆ ಇದೆ, ಅಂದ್ರೆ ಒಳ್ಳೆ ಆಯಿಲ್ ಬೇಕು. ಓಕೆ, ಲೈಕ್ ನಾವು ನೋಡ್ಬೋದು ಓಲಿವ್ ಆಯಿಲ್, ಅದು ಕಾಸ್ಟ್ಲಿ, ಇಲ್ಲಿ ಸಿಗಲ್ಲ. ಆದ್ರೆ ಪ್ಯೂರ್ ಕಾಕೋನಟ್ ಆಯಿಲ್ ಎಲ್ಲ ನಾವು ಯೂಸ್ ಮಾಡಿದಾಗ, ಅಥವಾ ಕಡಲೆ ಎಣ್ಣೆ ಅಂತ ಹೇಳ್ತಾರೆ, ಇವತ್ ನೋಡಿ ಅಂಗಡಿಯಲ್ಲಿ ಸಿಗುವಂತದ್ದು ಯಾವುದೇ ಎಣ್ಣೆಗಳು ಶುದ್ಧ ಅಲ್ಲ, ಎಲ್ಲ ಮಿಶ್ರಿತವಾಗಿದೆ, ಎಲ್ಲ ಕೆಮಿಕಲ್ ಇದೆ. ಅದಕ್ಕೋಸ್ಕರ ಆದಷ್ಟು ಮನೆಯಲ್ಲಿ ಕಾಯಿಗಳನ್ನು ಒಣಗಿಸಿ ಎಣ್ಣೆ ತೆಗೆದು ಯೂಸ್ ಮಾಡ್ತಾರೆ, ತುಂಬಾ ಒಳ್ಳೇದು. ಆದ್ರೆ ಒಳ್ಳೊಳ್ಳೆ ಬ್ರ್ಯಾಂಡ್ ಗಳನ್ನು ಕಂಡುಹಿಡಿದು, ಸೊ ರೈಸ್ ಬ್ರ್ಯಾಂಡ್ ಅಂತ ಇದೆ, ಹೌದಾ? ಸೊ ಇಂಥ ಎಣ್ಣೆಗಳನ್ನೆಲ್ಲ ಕಂಡು ಹಿಡಿದು ಯೂಸ್ ಮಾಡುವಷ್ಟು ನಮ್ಮ ಶರೀರಕ್ಕೆ ಒಳ್ಳೆಯದು. ಓಕೆ, ಮತ್ತೆ ಈ ಪಾಮ್ ಆಯಿಲ್ ಗಳನ್ನೆಲ್ಲ ದಯವಿಟ್ಟು ಉಪಯೋಗಿಸ್ಬೇಡಿ, ಅದರಲ್ಲಿ ಖಂಡಿತವಾಗಿ ಕೆಮಿಕಲ್ ಇದೆ. ಈ ಸಫೋಲಾ ಇದೆಲ್ಲ ಬ್ರ್ಯಾಂಡ್, ಯಾವ ಎಣ್ಣೆಯನ್ನು ಉಪಯೋಗಿಸ್ಬೇಡಿ. ಒಳ್ಳೆ ಎಣ್ಣೆಗಳಂದ್ರೆ ನಂಬರ್ 1 ಓಲಿವ್, ಅದು ಒರಿಜಿನಲ್ ಸಿಗಲ್ಲ, ಕಾಸ್ಟ್ಲಿ, ನಮ್ಮ ಹತ್ರ ಎಫರ್ಟ್ ಮಾಡೋಕ್ಕಾಗಲ್ಲ. 2ನೇದು ಕೋಕೋನಟ್ ಆಯಿಲ್, ನಾವೆಲ್ಲ ಎಫರ್ಟ್ ಮಾಡ್ಬೋದು, ಆದ್ರೆ ಪ್ರೈಸ್ ಜಾಸ್ತಿ ಆಗಿದೆ. 3ನೇದು ರೈಸ್ ಬ್ರ್ಯಾನ್ ಅಂತಾರೆ, ತವಡು ಎಣ್ಣೆ. ತವಡು ಅಂದ್ರೆ ಗೊತ್ತಾಯ್ತಾ? ಭತ್ತದ ತವಡಿಂದ ಮಾಡ್ತಾರೆ ಎಣ್ಣೆ, ತುಂಬಾ ಒಳ್ಳೇದು. ಅದು ಫ್ಯಾಟ್, ಒಳ್ಳೆ ಫ್ಯಾಟ್ ಇರುವಂತದ್ದು, ಹೈ ಫೈಬರ್. 3ನೇದು ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ ಅಂತಾರೆ. ನಾನು ಅದನ್ನೆಲ್ಲ ವಾಸನೆ ನನಗೆ ಆಗ್ತಾ ಇಲ್ಲ, ಆದ್ರೆ ಈ ದಿನಗಳಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ಸೇವಿಸ್ಲಿಕ್ಕೆ ಆರಂಭಿಸಿದಾಗ ಇವಾಗ ಸೆಟ್ ಆಗಿದೆ. ಓಕೆ, ಇವೆಲ್ಲ ಒಳ್ಳೆ ಎಣ್ಣೆಗಳು. ಆದ್ರೆ ಪಾಮ್ ಆಯಿಲ್ ಎಣ್ಣೆ, ಕಡಲೆಣ್ಣೆ ಎಲ್ಲ ಮಿಶ್ರಿತವಾದದ್ದು, ಅದನ್ನೆಲ್ಲ ರಿಜೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಶರೀರಕ್ಕೆ ಒಳ್ಳೇದು. ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ನಂಬರ್ 1 ರೀಸನ್ ಏನು? ಈ ಎಣ್ಣೆಗಳ ಕೆಮಿಕಲ್ ಮಿಶ್ರಿತವಾಗಿ ಏನ್ ಬರ್ತದೆ? ಹಾರ್ಟ್ ಅಟ್ಯಾಕ್ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಎನಿವೆ, ಸೊ ಫ್ಯಾಟ್ ಮಾತ್ರ ಇದ್ರೆ ಸಾಕಾಗತ್ತಾ? ಇಲ್ಲ, ವೈಟಮಿನ್ಸ್ ಗಳು ಸಹ ಬೇಕು. ತುಂಬಾ ತರದ ವೈಟಮಿನ್ಸ್ ಗಳಿದಾವೆ. ವೈಟಮಿನ್ಸ್ ಏನ್ ಮಾಡ್ತದೆ? ನಮಗೆ ರೋಗವನ್ನು ನಿರೋಧಿಸ್ಲಿಕ್ಕೆ, ತಡೆಗಟ್ಟಲಿಕ್ಕೆ ಸಹಾಯ ಮಾಡ್ತದೆ. ಅನೇಕ ತರದ, ಒಂದು 20, 30, 40 ತರದ ವೈಟಮಿನ್ಸ್ ಗಳು ಇದಾವೆ ಲಿಸ್ಟ್ ಅಲ್ಲಿ. ಅವೆಲ್ಲ ಸೇವಿಸಿದಾಗ ನಮಗೆ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ, ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಸೊ ಇದು ಜಾಸ್ತಿ ಆದಾಗ ರೋಗಗಳು ಈಸಿಯಾಗಿ ನಮ್ಮ ಒಳಗಡೆ ಆಕ್ಟ್ ಮಾಡಲ್ಲ. ಉದಾಹರಣೆಗೆ ಜ್ವರ, ಕೆಮ್ಮು, ಶೀತ, ನೆಗಡಿ, ಹೊಟ್ಟೆ ನೋವು, ಇವೆಲ್ಲ ಕಾಮನ್ ನೋವುಗಳೆಲ್ಲ ಇದಾವಲ್ಲ, ರೋಗಗಳು. ಇವೆಲ್ಲ ತಕ್ಷಣವಾಗಿ ನಮ್ಮನ್ನ ಅಟ್ಯಾಕ್ ಮಾಡಲ್ಲ, ಸ್ಟ್ರಾಂಗ್ ಆಗಿರ್ತೀವಿ. ಚಳಿಗಾಲ ಬಂದ್ರೂ ಸಹ ನಮ್ಮ ಶರೀರದಲ್ಲಿ ವೈಟಮಿನ್ಸ್ ಗಳೆಲ್ಲ ಕರೆಕ್ಟ್ ಆಗಿದ್ರೆ ಅಷ್ಟು ಈಸಿಯಾಗಿ ಚಳಿ ನಮಗೆ ಅಥವಾ ಥಂಡಿ ಆಗುವುದಿಲ್ಲ, ಶೀತ ಹಿಡಿಯುವುದಿಲ್ಲ. ಕಾರಣ ಒಳಗಡೆ ವೈಟಮಿನ್ಸ್ ಗಳು ತುಂಬಾ ಇರ್ತವೆ. ವೈಟಮಿನ್ಸ್ ಗಳಿಗೆ ಅನೇಕ ತರದ ಹಣ್ಣು ಮತ್ತು ಹಂಪಲುಗಳಿಂದ, ಅಂದ್ರೆ ಹಣ್ಣುಗಳು ಮತ್ತು ತರಕಾರಿಗಳಿಂದ ಜಾಸ್ತಿ ಆದ ವೈಟಮಿನ್ಸ್ ಗಳು ನಮಗೆ ದೊರಕುತ್ತದೆ. ರೈಟ್? ಎಸ್. ಹಾಗಾದ್ರೆ ಈ ವೈಟಮಿನ್ ಗಳು ಮಾತ್ರ ಸೇವಿಸ್ಕೊಂಡಿದ್ರೆ ಸಾಕ್ತದ? ಇಲ್ಲ. ಅದೇ ರೀತಿ ಇನ್ನೂ ಕೆಲವೊಂದು ಅಂಶಗಳಿದ್ದಾವೆ, ಮಿನರಲ್ಸ್ ಗಳಂತ ಹೇಳ್ತವೆ. ಈ ಡ್ರೈ ಫ್ರೂಟ್ಸ್ ಗಳಿಂದ ಜಾಸ್ತಿಯಾಗಿ ಅದು ಸಿಗ್ತದೆ. ಪ್ರೈಸ್ ದಿ ಲಾರ್ಡ್. ಹೌದಾ? ನೋಡಿ, ಉದಾಹರಣೆಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ನಮಗೆ ರಕ್ತ ಬೇಕು. ರಕ್ತಕ್ಕೆ ಏನ್ ಬೇಕು ಹೇಳಿ? ಅಯರ್ನ್, ಅಂದ್ರೆ ಕಬ್ಬಿಣಾಂಶ ಬೇಕು. ಹೌದಾ? ಸಿಸ್ಟರ್ ಜಾನೆಟ್, ಮ್ಯೂಟ್ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ಆಮೇಲೆ ರಕ್ತದ ಜೊತೆ ಮತ್ತೇನ್ ಬೇಕು? ಎಲುಬುಗಳು ಸ್ಟ್ರಾಂಗ್ ಇರಬೇಕು. ಎಲುಬುಗಳಿಗೆ ಕ್ಯಾಲ್ಸಿಯಂ ಬೇಕು. ಹೌದಾ? ಕ್ಯಾಲ್ಸಿಯಂಗೆ ಸಂಬಂಧವಾದಂತ ಫುಡ್ಗಳು ಯಾವ್ದ್ಯಾವ್ದು? ಮೊಟ್ಟೆ,
ಫಿಶ್, ಹಾಲು ಮತ್ತೆ ಮೀನು, ಇವುಗಳಿಂದ ಜಾಸ್ತಿ ಕ್ಯಾಲ್ಸಿಯಂ ಸಿಗತ್ತೆ. ಇದು ಕಡಿಮೆ ಆದಾಗ ಡಾಕ್ಟರ್ ಮಾತ್ರೆ ಬರ್ಕೊಡ್ತಾರೆ, ಹೌದಲ್ವಾ? ಸೊ ಅದೇ ರೀತಿಯಾಗಿ ನಮ್ಮ ಕಣ್ಣಿಗೆ ಕೆ ವೈಟಮಿನ್ ಬೇಕು. ಕಣ್ಣು ಯಾವಾಗ್ಲೂ ದೃಷ್ಟಿ ಕಡಿಮೆ ಆಗದ ಹಾಗೆ ಒಳ್ಳೆ ರೀತಿಯಲ್ಲಿ ಇರ್ಬೇಕಾದ್ರೆ ಕೆ ವೈಟಮಿನ್ಸ್ ಅಂತ ಹೇಳ್ತಾರೆ. ಸಿ ವೈಟಮಿನ್ಸ್ ಹೆಲ್ಪ್ ಆಗ್ತದೆ. ಕೆ ವೈಟಮಿನ್ ಐ ಥಿಂಕ್. ಅದೇ ರೀತಿ ನಮ್ಮ ಚರ್ಮ ಚೆನ್ನಾಗಿರ್ಬೇಕು ಅಂದ್ರೆ ವೈಟಮಿನ್ ಸಿ ಗಳು ಬೇಕು ಅಲ್ವಾ? ಸ್ವಲ್ಪ ಮಟ್ಟಿಗೆ ಗೊತ್ತಿದ್ದಷ್ಟು ನಿಮಗೆ ಹೇಳ್ತಾ ಇದೀವಿ. ಅದೇ ರೀತಿ ನಮ್ಮ ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಸ್ಟ್ರಾಂಗ್ ಇರ್ಬೇಕು ಅಂದ್ರೆ, ಜೀರ್ಣ ಶಕ್ತಿ ಒಳ್ಳೇದಾಗ್ಬೇಕಂದ್ರೆ ಅದಕ್ಕೆ ಸಂಬಂಧವಾದಂತ ಫೈಬರ್ ಉಳ್ಳ ಫುಡ್ ಗಳೆಲ್ಲ ಜಾಸ್ತಿ ಸೇವಿಸ್ಬೇಕು. ಅವಾಗ ಮೋಷನ್ ಚೆನ್ನಾಗಿ, ವಿಸರ್ಜನೆ ಕ್ರಿಯೆಗಳು ಚೆನ್ನಾಗಿ ನಡೀತದೆ. ಅವಾಗ ಹೊಟ್ಟೆ ಎಷ್ಟು ಕ್ಲೀನ್ ಆಗ್ತದೋ ಅಷ್ಟು ನಮ್ಮ ಶರೀರ ಹೆಲ್ದಿ ಆಗಿರುತ್ತೆ, ಆರೋಗ್ಯ ಉಳ್ಳೋದಾಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದೇ ರೀತಿ ಅನೇಕ ವಿಷಯಗಳುಂಟು ಬ್ರೈನಿಗೆ ಸಂಬಂಧವಾದದ್ದು, ಹೌದಾ? ನಮ್ಮ ಶ್ವಾಸಕೋಶಗಳಿಗೆ ಸಂಬಂಧವಾದದ್ದು. ಅದೇ ರೀತಿಯಾಗಿ ಹಾರ್ಟ್ ಸ್ಟ್ರಾಂಗ್ ಇರ್ಬೇಕಾದ್ರೆ ಏನ್ ಸೇವಿಸ್ಬೇಕು, ಇದೆಲ್ಲ ವಿಷಯಗಳು ಇದಾವೆ. ಆದ್ರೂ ಹಣ್ಣು ತರಕಾರಿಗಳು, ನೀರು, ಮತ್ತೆ ದವಸ ಧಾನ್ಯಗಳು, ಡ್ರೈ ಫ್ರೂಟ್ಸ್, ಒಣ ಫ್ರೂಟ್ಗಳು, ಇವನ್ನೆಲ್ಲ ಕಾಮನ್ ಆಗಿ ಎವ್ರಿ ಡೇ ನಾವು ಸೇವಿಸ್ತಾ ಇರ್ತೀವಿ. ಯಾಕೆ? ಟೋಟಲ್ ಆಗಿ ನಮ್ಮ ದೇಹ ಸ್ಟ್ರಾಂಗ್ ಆಗಿರ್ಬೇಕಂತ. ಕರೆಕ್ಟ್ ಅಲ್ವಾ? ಎಮ್ ಐ ರೈಟ್? ನೋಡಿ, ನಮ್ಮ ಬ್ರೈನ್ ಚೆನ್ನಾಗಿರ್ಬೇಕು, ನಮ್ಮ ಮಾಂಸಖಂಡಗಳು ಚೆನ್ನಾಗಿರ್ಬೇಕು, ನಮ್ಮ ಶ್ವಾಸಕೋಶ ಚೆನ್ನಾಗಿರ್ಬೇಕು, ಚರ್ಮ ಚೆನ್ನಾಗಿರ್ಬೇಕು. ಇವತ್ತಿನ ಜನರೇಷನ್, ಇವತ್ತು ಅಂತ ಅಲ್ಲ, ಯೂತ್ ಗಳಿಗೆ ತಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು, ಹಾಳಾಗ್ಬಾರ್ದು ಅಂತ ಅದಕ್ಕೋಸ್ಕರ ಒಳ್ಳೊಳ್ಳೆ ಪದಾರ್ಥಗಳನ್ನ ತಿಂತಾರೆ. ಅಷ್ಟೇ ಅಲ್ಲ, ಹೊರಗಡೆ ಕಾಸ್ಮೆಟಿಕ್ಸ್ ಅಂತೂ ಹೇಳೋದು ಬೇಡ ಬಿಡಿ, ಅದು ಹೈ ಲೆವೆಲ್ ಅಲ್ಲಿ ಹೋಗಿ ಮುಟ್ಟಿದೆ. ಕಾಸ್ಮೆಟಿಕ್ಸ್ ಕಂಪನೀಸ್ಗಳು, ಬಿಸ್ನೆಸ್ ಗಳೆಲ್ಲ. ಎನಿವೆ, ಅದೇ ರೀತಿ ಕಣ್ಣಿನ ಬಗ್ಗೆ ಹೇಳೋದಾದ್ರೆ ನಮ್ಗೆ ಗೊತ್ತು, ತುಂಬಾ ಇಂಪಾರ್ಟೆಂಟ್ ಆದಂತ ಪಾರ್ಟ್ ಹಾರ್ಟ್ ಇಂಪಾರ್ಟೆಂಟು ಅಲ್ವಾ? ಸ್ಟಮಕ್ ಇಂಪಾರ್ಟೆಂಟು, ನಮ್ಮ ಬೋನ್, ನಮ್ಮ ಎಲುಬುಗಳು ಸಹ ಇಂಪಾರ್ಟೆಂಟ್. ಕರೆಕ್ಟ್? ಸೊ ಇದೆಲ್ಲ ಕರೆಕ್ಟ್ ಆಗಿ ಇರ್ಬೇಕು ಅಂತ ದೇವರು ಏನ್ ಮಾಡಿದ್ದಾರೆ, ಮನುಷ್ಯನ ಶರೀರಕ್ಕೆ ಬೇಕಾಗಿರುವಂತ ನಾನಾ ವಿಧವಾದಂತ ಆಹಾರ ಪದಾರ್ಥಗಳನ್ನು ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಹೌದಾ? ಮನುಷ್ಯನು ಹೆಲ್ದಿಯಾಗಿ ಜೀವಿಸ್ಬೇಕು. ಕರೆಕ್ಟ್ ತಾನೆ? ಇವೆಲ್ಲವನ್ನು ಸೇವಿಸಿದ್ರೆ ಮಾತ್ರ ಅವನ ಹೆಲ್ತ್ ಹೆಲ್ದಿಯಾಗಿ ಆರೋಗ್ಯವಾಗಿರುತ್ತೆ. ಹಾಗಾದ್ರೆ ಒಂದು ಆರೋಗ್ಯವಂತ ಶರೀರವನ್ನು ಮೇಂಟೈನ್ ಮಾಡ್ಬೇಕಾದ್ರೆ ಎಷ್ಟೆಲ್ಲಾ ತರದ ಫುಡ್ ಗಳನ್ನು ತಿನ್ಬೇಕು ನೋಡಿ, ಅಲ್ವಾ? ಅದಕ್ಕೆ ಡಯಟ್ ಪ್ಲಾನ್ ಗಳೆಲ್ಲ ಇವಾಗ ಇಂಟರ್ನೆಟ್ ಅಲ್ಲಿ ತುಂಬಾ ಕೊಡುವವರು, ಡಾಕ್ಟರ್ಸ್ ಗಳೆಲ್ಲ, ಜಿಮ್ನಾಸ್ಟಿಕ್ಸ್ ಎಲ್ಲ ಇದ್ದಾರೆ. ಒಳ್ಳೊಳ್ಳೆ ಡಯಟ್ ಪ್ಲಾನ್ ಕೊಡ್ತಾರೆ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ, ಅಲ್ವಾ? ಸ್ಪೆಷಲ್ ಆಗಿ ಜಿಮ್ಮಿಗೆ ಹೋಗೋರಿಗೆಲ್ಲ ಒಳ್ಳೆ ಪ್ಲಾನ್ ಹೇಳಿಕೊಡ್ತಾರೆ. ಸೊ ಎನಿವೆ, ಶಾರೀರಿಕವಾಗಿ ನೋಡೋದಾದ್ರೆ ಇಷ್ಟೆಲ್ಲ ಸಿಸ್ಟಮ್ ಅನ್ನ ಫಾಲೋ ಮಾಡಬೇಕು. ಅಯ್ಯೋ, ಇದೆಲ್ಲ ಎಲ್ರಿಗೂ ಆಗತ್ತಾ? ಇಲ್ಲ, ಕಷ್ಟ ಆಗತ್ತೆ. ಆದ್ರೆ ದೇವರು ಈ ರೀತಿಯಾಗಿ ಸೃಷ್ಟಿ ಮಾಡಿದ್ರು ಮೊದ್ಲೇ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆ ಎಲ್ರಿಗೂ? ಇದೆಲ್ಲ ಸೃಷ್ಟಿ ಮಾಡಿದ್ದು ಯಾರು? ನಮ್ಮ ದೇವರೇ, ಹೌದಾ? ಅವರ ಜ್ಞಾನ ಅದ್ಭುತವಾದದ್ದು. ಅದ್ಭುತ ಅಂತ ಹೇಳಿದ್ರೆ ಅದು ನಾವು ಯೋಚಿಸ್ಲಿಕ್ಕೂ ಅಸಾಧ್ಯ, ಅಷ್ಟು ಅದ್ಭುತವಾಗಿದೆ. ಸೊ ಇಂಥ ಒಂದು ಆಹಾರ ಪದಾರ್ಥಗಳನ್ನು ನಾವು ಸೇವಿಸ್ತೀವಲ್ವಾ? ಇದೆಲ್ಲ ಯಾವುದಕ್ಕೆ? ನಮ್ಮ ಆರೋಗ್ಯ, ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಪದಾರ್ಥಗಳನ್ನು ಸೇವಿಸ್ತಾ ಇರ್ತೀವಿ. am I right? ಎಸ್. ಹಾಗಾದರೆ ನಮ್ಮ ಶರೀರದಲ್ಲಿ ರೋಗಗಳು ಸಹ ಬರ್ತಾ ಇದ್ದಾವೆ. ಮನುಷ್ಯನು ಸಮಯಕ್ಕೆ ಮುಂಚಿತವಾಗಿ ಸಾವನ್ನು ಸಾಪ್ತಾ ಇದ್ದಾನೆ. ನಾನಾ ವಿಧವಾದ ರೋಗಗಳು, ಮೊದಲಿಲ್ಲದ ರೋಗದ ಹೆಸರುಗಳು ಸಹ ನಾವು ಇವತ್ತು ಕೇಳ್ತಾ ಇದ್ದೇವೆ. ಇದಕ್ಕೆ ಕಾರಣಗಳೇನು? ಇದಕ್ಕೆ ಕಾರಣಗಳು ಇಲ್ಲಿ ನಾವು ತೋರಿಸ್ತಿರುವಂತ ಈ ಆಹಾರಗಳನ್ನು ಬಿಟ್ಟು ಮನುಷ್ಯನ್ ಏನ್ ಮಾಡ್ತಾ ಇದ್ದಾನೆ, ಇದಕ್ಕೆ ವಿರೋಧವಾದ ಆಹಾರಗಳನ್ನು ಜಾಸ್ತಿಯಾಗಿ ಸೇವಿಸಲಿಕ್ಕೆ ಆರಂಭಿಸಿದ್ದಾನೆ. ಅದೇನದು? ಸ್ಟ್ರೀಟ್ ಫುಡ್, ಸ್ನಾಕ್ಸ್, ಪ್ಲಾಸ್ಟಿಕ್ ಕವರ್ ಅಲ್ಲಿರುವಂತ ಫುಡ್ಗಳು. ಅರ್ಥ ಆಗ್ತಿದ್ಯಾ? ಕೆಮಿಕಲ್ ಮಿಶ್ರಣವಾದಂತ ಎಣ್ಣೆಗಳು ಮತ್ತೆ ಅನೇಕ ಪದಾರ್ಥಗಳು, ಹೌದಾ? ರೆಡಿಮೇಡ್ ಫುಡ್ಗಳು, ಹೌದಾ? ಪ್ಯಾಕ್ಡ್ ಫುಡ್ಗಳು, ಚೈನೀಸ್ ಐಟಮ್ ಅಲ್ಲಿ ಅನೇಕ ಬೇಡದೇ ಇರುವಂತ ಫುಡ್ಗಳು ಇರ್ತವೆ. ಅದು ಅಜಿನಮೋಟೋ ಅಂತ ಹೇಳ್ತಾರೆ, ಅದು ಸಹ ಒಳ್ಳೇದಲ್ಲ. ಎಣ್ಣೆಯಲ್ಲಿ
ಕೆಮಿಕಲ್, ಪ್ಯೂರ್ ಕೆಮಿಕಲ್. ಅದಕ್ಕೆ ವೈಟ್ ಆಯಿಲ್ ಅಂತ ಹೇಳ್ತಾರೆ, ಅದು ಪ್ಯೂರ್ ಕೆಮಿಕಲ್, ಅದನ್ನೆಲ್ಲ ಹಾಕಿರ್ತಾರೆ. ಸೊ ನಮಗೆ ಟೇಸ್ಟಿ ಆದಂತ ಫುಡ್ಗಳು ಯಾವುದು? ಚೈನೀಸು, ಫ್ರೈಡ್ ಐಟಮು, ಹೋಟೆಲ್ ಫುಡ್ಗಳು, ಸ್ಟ್ರೀಟ್ ಫುಡ್ಗಳು, ಹೌದಾ? ಸ್ನಾಕ್ಸ್ಗಳು, ಈವ್ನಿಂಗ್ ಸ್ನಾಕ್ಸ್ ಅಂದ್ರೆ ಸಮೋಸ, ಪ್ಯಾಟೀಸು, ಇದೆಲ್ಲ ಬ್ರೆಡ್ ಐಟಮ್ಸು, ಇವೆಲ್ಲ ತುಂಬಾ ಇಷ್ಟ. ಅದೇ ಮನೆಯಲ್ಲಿ ಮಾಡಿದಂತ ದೋಸೆ ಮತ್ತು ಗಂಜಿ, ಹೌದಾ? ಫ್ರೆಶ್ ಅನ್ನ ಮತ್ತು ಸಾಂಬಾರು, ಇದೆಲ್ಲ ಓಕೆ ಓಕೆ. ಆದ್ರೆ ಟೇಸ್ಟಿ ಬಾಯಿಗೆ ಅಂತ ಹೇಳಿದ್ರೆ ಹೋಟೆಲ್ ಫುಡ್ಗಳು, ಸ್ಟ್ರೀಟ್ ಫುಡ್ಗಳು, ಪ್ಯಾಕ್ಡ್, ಕರೆಕ್ಟ್? ಇದೆಲ್ಲ ತುಂಬಾ ಇಷ್ಟ. ಇದನ್ನೆಲ್ಲ ಮನುಷ್ಯನ ಯಾವಾಗ ಸೇವನೆ ಮಾಡ್ಲಿಕ್ಕೆ ಆರಂಭಿಸಿದ್ನೋ ಈ ಲೋಕದಲ್ಲಿ ರೋಗಗಳ ಸಂಖ್ಯೆ ಹೆಚ್ಚಾಯ್ತು. ಇದರಿಂದ ನಾವು ಏನ್ ಇವತ್ತು ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ 2 ವಿಷಯಗಳು ನೆನಪಲ್ಲಿ ಇಟ್ಕೊಳ್ಳಿ. ಒಂದು, ಒಳ್ಳೆ ಆಹಾರಗಳನ್ನು, ಅದು ಸಹ ಎಲ್ಲಾ ತರಹದ ಆಹಾರಗಳನ್ನು ಸೇವಿಸುವುದರ ಮೂಲಕ ಒಳ್ಳೆ ಆರೋಗ್ಯ ಮನುಷ್ಯನ ದೇಹಕ್ಕೆ ಸಿಗ್ತದೆ. ಇನ್ನೊಂದು, ಇದಕ್ಕೆ ವಿರೋಧವಾಗಿ ಮನುಷ್ಯನು ತನ್ನ ಸ್ವಂತ ಬುದ್ಧಿಯಿಂದ ಹೊಸ ಹೊಸ ಆಹಾರವನ್ನು ಸೃಷ್ಟಿ ಮಾಡಿದ. ಅಂದ್ರೆ ಯಾವುದು ಒಳ್ಳೇದಲ್ವ ಆರೋಗ್ಯಕ್ಕೆ ಅಂತ ಫುಡ್ಗಳನ್ನು ಸ್ಟ್ರೀಟ್ ಅಲ್ಲಿ, ಹೋಟೆಲ್ ಅಲ್ಲಿ ಎಲ್ಲ ಮಾಡಿ ಮನುಷ್ಯನಿಗೆ ಬಾಯಿ ರುಚಿ ಕೊಡುವಂತ ಆಹಾರ ಪದಾರ್ಥಗಳನ್ನು ಮಾಡಿ ತಿನ್ಲಿಕ್ಕೆ ಆರಂಭಿಸಿದಾಗ ಮನುಷ್ಯನಿಗೆ ರೋಗ ಬರ್ಲಿಕ್ಕೆ ಆರಂಭ ಆಗ್ತದೆ. ಹಾಗಾದ್ರೆ 2 ವಿಷಯಗಳು ನಮಗೆ ಸ್ಪಷ್ಟ ಆಯ್ತು. ಒಳ್ಳೆ ಆಹಾರಗಳು ಉಂಟು, ಕೆಟ್ಟ ಆಹಾರಗಳು ಉಂಟು. ಆದ್ರೆ ಮನುಷ್ಯನ ಎರಡೂ ಸಹ ಸೇವನೆ ಮಾಡ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ನಾನಿವಾಗ ವಾಕ್ಯದ ಕಡೆಗೆ ಹೋಗ್ತೀನಿ. ದೇಹಕ್ಕೆ ಸಹ 2 ರೀತಿಯ ಆಹಾರಗಳನ್ನು ಸೇವಿಸ್ತಾ ಇರ್ತಾನೆ. ಒಂದು ಒಳ್ಳೆ ಆಹಾರ, ಇನ್ನೊಂದು ಕೆಟ್ಟ ಆಹಾರ. ಕೆಟ್ಟ ಆಹಾರ ಸೇವಿಸೋದ್ರಿಂದ ಶರೀರ ಕೆಟ್ಟು ಹೋಗ್ತದೆ. ಆದ್ರೆ ಕೆಟ್ಟ ಆಹಾರ ರುಚಿಕರವಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಆದ್ರೆ ಒಳ್ಳೆ ಪದಾರ್ಥಗಳು ರುಚಿ ಕಡಿಮೆ, ತುಂಬಾ ರುಚಿ ಕಡಿಮೆ. ಉದಾಹರಣೆಗೆ ಹೇಳ್ತೀನಿ, ಜಸ್ಟ್ ಬಿಫೋರ್ ನಾನು ನಿನ್ನೆನೆ ಹೀಗೆ ಅನಿಸ್ತು, ಸ್ವಲ್ಪ ಓಟ್ಸ್ ತಗೊಂಡ್ ಬರೋಣ ಅಂತ ಮನ್ಸಿಗೆ ಅನಿಸ್ತು. ಸ್ವಲ್ಪ ಆಫರ್ ಅಲ್ಲಿ ಸಿಕ್ತು ಓಟ್ಸ್ ಅಂದ್ರೆ ಗೋಧಿ, ಒಣಗಿದ ಗೋಧಿ, ಅದನ್ನ ಚಪ್ಪಟೆ ಮಾಡಿ ಇಡ್ತಾರಲ್ಲ. ಸೊ ಓಟ್ಸ್ ಅನ್ನು ತಂದು ಸ್ವಲ್ಪ ಹಾಲು ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಹಾಕಿ ಚಪ್ಪೆ ಹಾಗೆ ತಿಂದೆ. ಸ್ವಲ್ಪ ಈಗ ಜಸ್ಟ್ ಬಿಫೋರ್, ತುಂಬಾ ಸಮಯದ ನಂತರ ಓಟ್ಸ್ ಅನ್ನು ಆ ರೀತಿಯಾಗಿ ತಿಂದ ಅನುಭವ. ಚಪ್ಪೆ ಆಗಿತ್ತು. ಅದ್ರ ಹೆಲ್ದಿ ಫುಡ್, ಬಾಯಿಗೆ ರುಚಿ ಇಲ್ಲ, ಆದ್ರೆ ಶರೀರಕ್ಕೆ ಒಳ್ಳೇದಂತ ನನಗೆ ತಿಳುವಳಿಕೆ ಇದೆ. ಇದೇ ರೀತಿ ಇವತ್ತು ನಮಗೆ ತಿಳುವಳಿಕೆಯಲ್ಲಿ ಪ್ರಾಬ್ಲಮ್ ಆಗಿದೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅನ್ನೋ ಒಂದು ಚಿಂತಿಸ್ಲಿಕ್ಕೆ ಸಮಯ ಇಲ್ಲ. ಬ್ಯುಸಿ ಶೆಡ್ಯೂಲ್ ಲೈಫಲ್ಲಿ ಏನ್ ಮಾಡ್ಬಿಟ್ಟಿದ್ದೇವೆ ನಾವು, ಹೋಗಿ ಹಸಿವಾಯ್ತಾ ಒಂದು ಸಮೋಸನ, ಪ್ಯಾಟಿಸ್ ತಗೊಂಡು ತಿಂದ್ಬಿಡ್ತೀವಿ ರೋಡಲ್ಲಿ, ಹೌದಲ್ವಾ? ಅಥವಾ ಏನಾದ್ರು ಮಕ್ಕಳು ಏನ್ ಮಾಡ್ತಾರೆ, ಪ್ಯಾಕೆಟ್ ತಿಂಡಿಗಳು ಅಂದ್ರೆ ಬಹಳ ಅವರಿಗೆ ಇಷ್ಟ. ನಮ್ಮ ಮಗಳು ಸಹ ಹಾಗೆ. ಸೊ ಈ ರೀತಿಯಾಗಿ ಮನುಷ್ಯನು ತನ್ನ ಶರೀರವನ್ನು ತನಗೆ ಇಷ್ಟ ಬಂದ ಹಾಗೆ ತಾನೇ ಅದನ್ನ ಕೆಡಿಸ್ಕೊಳ್ಳಲಿಕ್ಕೆ ಆರಂಭಿಸಿದನು. ಅರ್ಥ ಆಗ್ತಿದೆಯಲ್ಲ? ಸೊ ಅದೇ ರೀತಿಯಾಗಿ ಇವತ್ತು ಯಾವತ್ತು ನಾವು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ನಾವು ನಮ್ಮ ಜೀವನದಲ್ಲಿ ಸ್ವೀಕಾರ ಮಾಡಿದೆವು, ಆತನನ್ನು ಹಿಂಬಾಲಿಸಲಿಕ್ಕೆ ಆರಂಭಿಸಿದೆವು, ಅಂದಿನಿಂದ ನಮ್ಮ ಒಳಗಡೆ ಪರಿಶುದ್ಧಾತ್ಮನು ಬಂದನು, ನಮಗೆ ಹೊಸ ಜೀವವನ್ನು ಕೊಟ್ಟನು. ನಮ್ಮ ಆತ್ಮ ಸತ್ತದ್ದಾಗಿತ್ತು. ಆ ಸತ್ತ ಆತ್ಮಕ್ಕೆ ದೇವರ ಆತ್ಮನಾಗಿರುವ ಪರಿಶುದ್ಧಾತ್ಮನು ಜೀವವನ್ನು ತುಂಬಿಸಿದನು. ಜೀವವನ್ನು ತುಂಬಿಸಿ ಒಂದು ಹೊಸ ಸೃಷ್ಟಿಯನ್ನಾಗಿ ಮಾಡಿದನು. ಹೊಸ ಸೃಷ್ಟಿ ಅಂತ ಹೇಳಿದ್ರೆ ನಮ್ಮ ಆತ್ಮ ಸತ್ತದ್ದಾಗಿತ್ತು, ಅದಕ್ಕೆ ಪವಿತ್ರಾತ್ಮನು ಬಂದು ಜೀವ ಕೊಟ್ಟನು. ಜೀವ ಕೊಟ್ಟೊಡನೆ ನಾವಲ್ಲಿ ಜೀವವನ್ನು ಹೊಂದಿಕೊಂಡೆವು. ಆದ್ರೆ ಆ ಆತ್ಮವು ಮಗುವಿನ ಹಾಗೆ ಇತ್ತು. ಹೇಗೆ? ಮಗುವಿನ ಹಾಗೆ. ಅದಕ್ಕೆ ಯೇಸು ಹೇಳಿದ್ದು, ಎಲ್ಲಿ ತನಕ ನೀವು ಹೊಸದಾಗಿ ಹುಟ್ಟುವುದಿಲ್ಲವೋ, ಹೌದಾ, ಹೊಸದಾಗಿ ಹುಟ್ಟುವುದಿಲ್ಲವೋ ಅಲ್ಲಿ ತನಕ ದೇವರ ರಾಜ್ಯವನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಸೊ ಹೊಸದಾಗಿ ಹುಟ್ಟಿದೆವು ಖಂಡಿತ, ಆದರೆ ಹೊಸದಾಗಿ ಹುಟ್ಟಿದಂತ ಮಗುವಿನ ತರ ಇದ್ದಂತ ನಮ್ಮ ಆತ್ಮಕ್ಕೆ, ಯಾರ ಆತ್ಮ? ನಮ್ಮ ಆತ್ಮಕ್ಕೆ ದಿನಾಲು ಏನ್ ಮಾಡ್ಬೇಕಾದಂತ ಅವಶ್ಯಕತೆ ಇದೆ? ಅದಕ್ಕೆ ಆಹಾರ ಕೊಡುವಂತ ಅವಶ್ಯಕತೆ ಇದೆ. ಫೀಡಿಂಗ್ ಮಾಡ್ಬೇಕು. ನೋಡಿ, ಈ ಫಿಸಿಕಲ್ ಆಗಿ ಹುಟ್ಟಿದ ಮಗುವಿಗೆ ಏನ್ ಮಾಡ್ತೇವೆ?
ಇಮ್ಮಿಡಿಯೇಟ್ಲಿ ಕೆಲವೊಂದು ಗಂಟೆಗಳ ನಂತರ ಹಾಲು ಕುಡಿಸ್ಲಿಕ್ಕೆ ಆರಂಭಿಸ್ತಾರೆ. ಒಂದು ಸಲ ಹಾಲು ಕೊಡ್ತೀವಿ, 2 ತಾಸು ನಂತರ ಪುನಃ ಮಗು ಮರ್ತದೆ, ಅಳ್ತದಲ್ವಾ, ಪುನಃ ಹಾಲು ಕುಡಿಸ್ತೀವಿ. ಇನ್ನು 2 ತಾಸು ಬಿಟ್ಟು ಎವ್ರಿ 2 ಅವರ್ಸ್ ಅದಕ್ಕೆ ಏನ್ ಮಾಡ್ತೀವಿ, ಮಿಲ್ಕ್ ಫೀಡಿಂಗ್ ಮಾಡ್ತಾ ಇರ್ತಾರೆ. ತಾಯಿಯ ಹಾಲಾಗಿರ್ಬೋದು ಅಥವಾ ರೆಡಿಮೇಡ್ ಹಾಲಾಗಿರ್ಬೋದು. ಅವತ್ತಿಂದ ಹಿಡಿದು ಆ ಮಗು ದೊಡ್ಡವನಾಗಿ ಕೊನೆಯ ಉಸಿರಿರುವ ತನಕ, ಸಾಯೋ ತನಕ, 80-90 ವರ್ಷ ತನಕನು ದಿನಾಲು ಆಹಾರ ಸೇವಿಸ್ತಾನೆ ಇರ್ತಾನೆ. ಪ್ರತಿದಿನ ದಿನಕ್ಕೆ 3, 4, 5 ಸಲ ಅವನ ಬಾಯೊಳಗೆ ಆಹಾರ ಸೇವನೆ ಮಾಡ್ತಾನೆ ಇರ್ತಾನೆ. ಅದೇ ರೀತಿಯಾಗಿ ಹೊಸದಾಗಿ ಹುಟ್ಟಿದಂತ ನಮ್ಮ ಆತ್ಮ ಅದು ಮಗುವಾಗಿರುತ್ತದೆ. ದಿನಾಲು ದಿನಕ್ಕೆ 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 4 ಸಲ ಅಲ್ಲ, ಎಷ್ಟು ಸಲ ಈ ದೇಹಕ್ಕೆ ಅವಶ್ಯಕತೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮವಾಗಿರುವ ವ್ಯಕ್ತಿತ್ವಕ್ಕೆ ಜಾಸ್ತಿ ಆಹಾರದ ಅವಶ್ಯಕತೆ ಇದೆ. ಅದಕ್ಕೆ ಕರ್ತನು ಅನೇಕ ಕಡೆ ಹಗಲು ರಾತ್ರಿ ವಾಕ್ಯ ಧ್ಯಾನಿಸ್ಲಿಕ್ಕೆ ಹೇಳಿರುವಂತ ಅರ್ಥನೇ ಅದು. ನಾವೇನ್ ಮಾಡ್ತೀವಿ, ಒಂದು ದಿನಕ್ಕೆ ಎಲ್ಲೋ ಒಂದು ಸ್ವಲ್ಪ ವಾಕ್ಯದ ಭಾಗ ಓದಿ ಹಾಗೆ ಬಿಟ್ಬಿಡ್ತೀವಿ ಅಲ್ವಾ. ಒಂದು ವಾಕ್ಯ ಹಾಗೆ ಓದ್ತೀವಿ, 2 ವಾಕ್ಯ, 1 ಪ್ಯಾರಾಗ್ರಾಫ್, 1 ಚಾಪ್ಟರ್, ರೈಟ್. ಅಂದ್ರೆ ಒಳಗೆ ಇರುವಂತ ಆತ್ಮಿಕ ವ್ಯಕ್ತಿ ಹಸಿದುಕೊಂಡು ಹಂಗೆ ಡ್ರೈ ಆಗ್ತಾ ಇರ್ತಾನೆ, ಬಡುಕಲಾಗ್ತಾ ಇರ್ತಾನೆ, ವೀಕ್ ಆಗ್ತಾ ಇರ್ತಾನೆ. ಅರ್ಥ ಮಾಡ್ಕೊಳ್ಳಿ, ನಾವು ದೈಹಿಕವಾಗಿ ಏನೆಲ್ಲ ಆಹಾರಗಳು ಬೇಕು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆವು, ಹೌದಾ. ಪೋಷಕಾಂಶಗಳು ಏನೇನ್ ಬೇಕು, ಫ್ಯಾಟ್ ಬೇಕು, ಪ್ರೋಟೀನ್ ಬೇಕು, ಮಿನರಲ್ಸ್ ಬೇಕು, ವಾಟರ್ ಬೇಕು, ಮತ್ತೆ ಕಾರ್ಬೋಹೈಡ್ರೇಟ್ಸ್ ಬೇಕು ಎನರ್ಜಿಗೆ, ಹೌದಲ್ವಾ, ವೈಟಮಿನ್ಸ್ ಗಳು ಬೇಕು, ಇದೆಲ್ಲ ನೋಡಿದ್ದೆವು. ಅದೆಲ್ಲ ನಮ್ಮ ದೈಹಿಕ ಶರೀರಕ್ಕೆ ಬೇಕಾದ್ರೆ ಎಷ್ಟೋ ತರದ ಆಹಾರಗಳು ಸೇವನೆ ಮಾಡಬೇಕಿತ್ತು, ಹೌದಲ್ವಾ. ಹಾಗಾದ್ರೆ ಅದೇ ರೀತಿಯಾಗಿ ಅದನ್ನೆಲ್ಲ ಸೃಷ್ಟಿಸಿದ್ಯಾರು? ನಮ್ಮ ದೇವರು. ಅದೇ ದೇವರು ಸೃಷ್ಟಿಸಿದ್ದು. ಒಂದು ಶರೀರಕ್ಕೆ ಇಷ್ಟೆಲ್ಲ ಪ್ರಕಾರದ ಆಹಾರಗಳು ಬೇಕು ಅಂತ ಯೋಜನೆಗಳನ್ನು ಮಾಡಿದ್ದೇ ನಮ್ಮ ದೇವರು. ಅದೇ ರೀತಿಯಾಗಿ ನಮ್ಮ ಆತ್ಮಿಕ ವ್ಯಕ್ತಿಗೂ ಸಹ ಬೇರೆ ಬೇರೆ ತರದ ಆಹಾರ ಅವಶ್ಯಕತೆ ಇದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾವು 1-2 ವಾಕ್ಯ ಓದಿ ಬಿಟ್ಬಿಡ್ತೀವಿ, ಆದ್ರೆ ಈ ಆತ್ಮಕ್ಕೂ ಸಹ ದೇವರ ಬಾಯಿಂದ ಹೊರಟಂತ ವಾಕ್ಯವೆಂಬ ರೊಟ್ಟಿ ಬೇರೆ ಬೇರೆ ವಿಧದಲ್ಲಿ ಅವಶ್ಯಕತೆ ಇದೆ. ಹೇಗೆ ಅಲ್ಲಿ ವೈಟಮಿನ್ಸ್, ಪ್ರೋಟೀನ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ ಮತ್ತೆ ಜಿಂಕು, ಪ್ರೋಟೀನು, ಸೋ ಅಂಡ್ ಸೋ ಇದೆಲ್ಲ ಅವಶ್ಯಕತೆ ಇದೆಯೋ, ಅದೇ ರೀತಿಯಾಗಿ ನಮ್ಮ ಈ ಆತ್ಮಿಕ ವ್ಯಕ್ತಿಗೆ ಪ್ರೀತಿ ಎಂಬ ವಾಕ್ಯ, ಮಮತೆಯ ಬಗ್ಗೆ ವಾಕ್ಯ, ವಿಶ್ವಾಸ ಎಂಬ ವಾಕ್ಯ, ಪವರ್, ಸಾಮರ್ಥ್ಯ ಎಂಬ ವಾಕ್ಯ, ಹೌದಾ, ಶಕ್ತಿ ಎಂಬ ವಾಕ್ಯ, ಮತ್ತೆ ಹೋಪ್ ಅಂತ ಹೇಳಿದ್ರೆ ನಿರೀಕ್ಷೆ ಎಂಬ ವಾಕ್ಯ, ಧೈರ್ಯ ಎಂಬ ವಾಕ್ಯ. ಅರ್ಥ ಆಗ್ತಿದೆಯಾ? ಒಳ್ಳೆ ಆರೋಗ್ಯ ಎಂಬ ವಾಕ್ಯ, ದೇವರ ಮಹಿಮೆ ಎಂಬ ವಾಕ್ಯ, ಕ್ಷಮೆ ಎಂಬ ವಾಕ್ಯ. ಅರ್ಥ ಆಗ್ತಿದೆಯಾ? ಭವಿಷ್ಯದಲ್ಲಿ ಏನೆಲ್ಲ ದೇವರು ನಮಗೋಸ್ಕರ ಮಾಡಿದ್ದಾರೆ ಎಂಬ ವಾಕ್ಯ, ನಿತ್ಯ ಜೀವ ಎಂಬ ವಾಕ್ಯ, ದೇವರ ಆತ್ಮ ಎಂಬ ವಾಕ್ಯ. ಲಿಸ್ಟ್ ಮಾಡಕ್ ಹೋದ್ರೆ 100 ತರದ ವಿಷಯಗಳಿಂದ ಕೂಡಿದೆ ದೇವರ ವಾಕ್ಯ. ದೇವರ ವಾಕ್ಯ ಅಂದ್ರೆ ಒಂದು ವಿಷಯ ಅಲ್ಲ, ಇದು ನಾನಾ ಪ್ರಕಾರದ ವಿಷಯಗಳನ್ನು ತುಂಬಿಕೊಂಡು ದೇವರು ತನ್ನ ವಾಕ್ಯದಲ್ಲಿ ವಿವರಿಸಿ ನಮಗೆ ಎಲ್ಲಾ ತರದ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಹೌದಾ. ಸೊ ನಮಗೆ ಗೊತ್ತಿದೆ. ಅದಕ್ಕೆ ಒಂದು ಉದಾಹರಣೆ ನೋಡುವ. ಗಲಾತ್ಯ 5:22 ಒಂದು 9 ತರದ ಪೋಷಕಾಂಶಗಳನ್ನು ದೇವರು ತೋರಿಸಿಕೊಟ್ಟಿದ್ದಾರೆ. ಗಲಾತ್ಯ 5:22 ಓದುವ. ನಮ್ಮ ಆತ್ಮಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳು. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ, ಇಂಥವುಗಳೇ. ಆಮೇಲೆ ನಾವು ಹೇಗೆ
ಇಲ್ಲಿ ನೋಡಿದ್ವಿ ದೈಹಿಕ ಆಹಾರದ ಬಗ್ಗೆ, ಪ್ರೋಟೀನು, ವಾಟರು, ಕಾರ್ಬೋಹೈಡ್ರೇಟ್ಸ್, ಫ್ಯಾಟು, ವೈಟಮಿನ್ಸ್, ಮಿನರಲ್ಸ್ ಅಂತ ಅಲ್ವಾ. ಅದೇ ರೀತಿ ಆತ್ಮಿಕ ವ್ಯಕ್ತಿತ್ವಕ್ಕೆ ಇಲ್ಲಿ ಸಹ ನೋಡಿ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇನ್ನಷ್ಟು ತುಂಬಾ ಇದಾವೆ. ಇಲ್ಲಿ 9 ಮಾತ್ರ ಪೌಲನು ಬರೆದಿಟ್ಟಿದ್ದಾನೆ, ಇನ್ನು ತುಂಬಾ ಇದೆ. ವೈಟಮಿನ್ಸ್ ಗಳನ್ನ ಲಿಸ್ಟ್ ಮಾಡಿದ್ರೆ ಸುಮಾರು 20, 30, 40 ಮೇಲೆ ಇರಬಹುದು ಅನ್ಸುತ್ತೆ. ಹೌದಾ ಸಿಸ್ಟರ್? ವೈಟಮಿನ್ಸ್ ಗಳ ಲಿಸ್ಟ್ ಒಂದು 20 ಮೇಲೇನೆ ಇರ್ಬೇಕು ಅನ್ಸುತ್ತೆ. ವೈಟಮಿನ್ ಎ ಅಲ್ಲೇ ಎಷ್ಟೋ ವಿಧಗಳಿದಾವೆ, ಬಿ ಅಲ್ಲೋ ಎಷ್ಟೋ ವಿಧಗಳಿದಾವೆ. ಹೌದಾ? ಇದೆ So, ಇದೆ brother. ವಿಟಮಿನ್ ಯಾ B12 ತುಂಬಾ ಉಂಟು brother. ಯಾ ಹಾಗಿರುವಾಗ ದೇವರ ಆತ್ಮನ ಮೂಲಕ ಸಿಗುವಂತ, ಅಂದ್ರೆ ದೇವರ ವಾಕ್ಯದ ಮೂಲಕ ಸಿಗುವಂತ ವೈಟಮಿನ್ಸ್ಗಳು, ಮಿನರಲ್ಸ್ಗಳು, ಪೋಷಕಾಂಶಗಳು, ಟೋಟಲ್ ಆಗಿ ಹೇಳೋದಾದ್ರೆ ಎಷ್ಟು ವಿಧ ವಿಧವಾಗಿ ಆತನ ವಾಕ್ಯದಲ್ಲಿ ಕೊಟ್ಟಿದೆ. ಇದು ಯಾಕೆ? ನಾವು ಅದನ್ನೆಲ್ಲ ಸೇವಿಸಿ ದಿನಾಲು ನಮ್ಮ ಆತ್ಮವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ, ಪವರ್ಫುಲ್ ಮಾಡ್ಕೊಳ್ಳಿಕ್ಕೆ. ಅರ್ಥ ಆಗ್ತಿದ್ಯಾ? ಇವತ್ತು ಸಭೆ ಕುಂದಿ ಹೋಗ್ತಿರುವ ಕಾರಣ, ತಪ್ಪಾದ ದಾರಿಗೆ ಹೋಗ್ತಾ ಇರುವ ಕಾರಣ, ಬುದ್ಧಿಹೀನರಾಗಿ ನಾಶವಾಗಲಿಕ್ಕೆ ಕಾರಣ, ಹೌದಾ, ತಪ್ಪು ಶಿಕ್ಷೆಗಳಿಗೆ ಸಿಲುಕಿ ಹಾಕಿ ವಂಚನೆಗೊಳ್ತಾ ಇರ್ಲಿಕ್ಕೆ ಕಾರಣ ಈ ವಾಕ್ಯದ ಆಹಾರದ ಅರ್ಥ ಮಾಡ್ಕೊಳ್ದೆ ಏನೇನು ತನ್ನ ಆತ್ಮಕ್ಕೆ ಬೇಕಿದೆ ಎಂದು ತಿಳಿದುಕೊಳ್ಳದೆ ಏನಾಗ್ತಾ ಇದೆ ಸಭೆಗಳು ಅಂತ ಹೇಳಿದ್ರೆ ಕ್ರಿಸ್ತಿಯ ಮಕ್ಕಳು, ಕ್ರಿಸ್ತಿಯ ಜನರು ನಾಶವಾಗ್ತಾ ಇದ್ದಾರೆ, ರೋಗದಲ್ಲಿ ಬಿದ್ಕೊಂಡಿದ್ದಾರೆ. ನಾವು ಅಲ್ಲಿ ದೈಹಿಕವಾಗಿ ನೋಡಿದೆವು, ಸರಿಯಾಗಿ ಪೋಷಕಾಂಶ ಸಿಗದೆ ಇದ್ರೆ ಏನಾಗ್ತದೆ? ದೇಹ ರೋಗಕ್ಕೆ ಒಳಗಾಗ್ತದೆ. ರೋಗವನ್ನು ತರಬೇಕಂತ ಇಲ್ಲ, ಒಳಗಡೆ ಪೋಷಕಾಂಶ ಕಡಿಮೆ ಆದ್ರೆ ಶರೀರದಲ್ಲಿ ರೋಗಗಳು ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಯಾಕಂದ್ರೆ ಸೇವಿಸುವ ಆಹಾರಗಳ ಜೊತೆಯಲ್ಲಿ ಕೆಲವೊಂದು ವೈರಸ್ಗಳು, ಬ್ಯಾಕ್ಟೀರಿಯಾಸ್ಗಳು ಇರ್ತವೆ. ಆದ್ರೆ ಹೊಟ್ಟೆಗೆ ಹೋದ ಮೇಲೆ ನಮ್ಮ ಶರೀರದೊಳಗೆ ಇಮ್ಯುನಿಟಿ ಸಿಸ್ಟಮ್, ಅಂದ್ರೆ ರೋಗ ನಿರೋಧಕ ಶಕ್ತಿ ಇರುವುದರಿಂದ ಆ ಪದಾರ್ಥದಲ್ಲಿರುವಂತ ಎಲ್ಲಾ ರೋಗ ಉಳ್ಳ ಅಂಶಗಳನ್ನು ಅದೇನ್ ಮಾಡುತ್ತದೆ? ವಿಸರ್ಜನೆ ಮೂಲಕ ಹೊರಗಾಕ್ಬಿಡತ್ತೆ, ಡಿಟಾಕ್ಸ್ ಮಾಡತ್ತೆ. ಆವಾಗ ನಮ್ಮ ಶರೀರದಲ್ಲಿ ಹೋದಂತ ಆಹಾರ, ಒಳ್ಳೆ ಆಹಾರಗಳನ್ನು ಅಲ್ಲಿ ಇಟ್ಬಿಟ್ಟು ಅದರೊಳಗಿರುವಂತ ಪೋಷಕಾಂಶಗಳನ್ನು ಹೀರಿಬಿಟ್ಟು ಶರೀರದ ಬೇರೆ ಬೇರೆ ಭಾಗಗಳಿಗೆ ಕಳಿಸಿಕೊಡ್ತದೆ. ಈ ರೀತಿಯಾಗಿ ದೇಹದಲ್ಲಿ ಹೋದಂತ ಆಹಾರಗಳು ಕೆಲಸ ಮಾಡ್ತದೆ. ಅದೇ ರೀತಿಯಾಗಿ ದೇವರ ವಾಕ್ಯವು ಸಹ ನಮ್ಮ ಆತ್ಮದಲ್ಲಿ ಹೋಗುವಾಗ, ನಮ್ಮ ಹೃದಯದಲ್ಲಿ ಹೋಗುವಾಗ, ನಮ್ಮ ಜೀವಿತಕ್ಕೆ, ಅದು ಮನಸ್ಸಿಗೆ ಆಗಿರ್ಬೋದು, ಹೃದಯಕ್ಕೆ ಆಗಿರ್ಬೋದು, ನಮ್ಮ ಆತ್ಮಕ್ಕೆ ಆಗಿರ್ಬೋದು, ನಮ್ಮ ಆತ್ಮಿಕ ಜೀವಿತದ ಕ್ಷೇತ್ರದಲ್ಲಿರುವಂತ ಪ್ರತಿಯೊಂದು ಏರಿಯಾದಲ್ಲೂ ಸಹ ಆ ವಾಕ್ಯ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತದೆ. ನೋಡಿ, ಇಲ್ಲಿ ನೋಡಿ, ಪ್ರೀತಿ, ಎಲ್ಲಿ ಪ್ರೀತಿ ಸಿಗುವುದಿಲ್ವೋ ಈ ವಾಕ್ಯವನ್ನು ಧ್ಯಾನಿಸುವಾಗ, ಓದಿ ಅದನ್ನು ಹೀರಿಕೊಳ್ಳುವಾಗ ಪ್ರೀತಿ, ಸಂತೋಷ, ಸಮಾಧಾನಗಳು ಉಂಟಾಗ್ಲಿಕ್ಕೆ ಆರಂಭ ಆಗ್ತದೆ. ಒಂದು ವಾಕ್ಯ ಓದಿದ್ರೆ ಸಾಕು ಒಂದು ದಿನಕ್ಕೆ ಪ್ರೀತಿ ಏನೆನ್ನೋದು ಅರ್ಥ ಆಗುತ್ತಾ? ಇಲ್ಲ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ ಇವೆಲ್ಲ ಅರ್ಥ ಆಗ್ಬೇಕಾದ್ರೆ, ನಮ್ಮ ಜೀವನದಲ್ಲಿ ಅದು ಉಕ್ಕಿ ಬರ್ಬೇಕಾದ್ರೆ, ಅದು ರಿಫ್ಲೆಕ್ಟ್ ಆಗ್ಬೇಕಾದ್ರೆ ಈ ವಾಕ್ಯ ಹಗಲು ರಾತ್ರಿ ಮೆಡಿಟೇಟ್ ಆಗ್ಬೇಕು, ಹೇಳ್ತಾ ಇರ್ಬೇಕು, ಓದ್ತಾ ಇರ್ಬೇಕು, ಧ್ಯಾನಿಸ್ತಾ ಇರ್ಬೇಕು. ಕೆಲವೊಮ್ಮೆ ಬೇರೆಯವರಿಗೆ ಹೇಳ್ತಾ ಇರುವಾಗ ಈ ವಾಕ್ಯ ನಮ್ಮ ಆತ್ಮದಲ್ಲಿ ಹೋಗಿ ಕ್ರಿಯೆ ಮಾಡ್ಲಿಕ್ಕೆ ಆರಂಭಿಸ್ತದೆ. ಏನ್ ಮಾಡ್ತದೆ? ಕ್ರಿಯೆ ಮಾಡ್ತದೆ. ನೋಡಿ, ಇದನ್ನ ನೆನಪಿಟ್ಕೊಳ್ಳಿ. ಹೇಗೆ ಶಾರೀರಿಕ ಆಹಾರ ದೇಹದೊಳಗೆ ಹೋಗಿ ಕ್ರಿಯೆ ಮಾಡ್ತದಲ್ವಾ, ಡೈಜೆಸ್ಟ್ ಆಗ್ತದೆ ಅಲ್ಲಿ ಅಲ್ವಾ, ಅಲ್ಲಿ ಕ್ರಿಯೆ ಆಗ್ತದಲ್ವಾ, ಅದೇ ರೀತಿ ಈ ವಾಕ್ಯವು ಸಹ ನಮ್ಮ ಆತ್ಮದೊಳಗೆ ಹೋಗಿ ಕ್ರಿಯೆ ಮಾಡ್ಲಿಕ್ಕೆ ಆರಂಭಿಸ್ತದೆ. ಪ್ರೈಸ್ ದಿ ಲಾರ್ಡ್. ಕ್ರಿಯೆ ಆಗ್ಲಿಕ್ಕೆ ಆರಂಭಿಸುವಾಗ ನಮ್ಮ ಮನಸ್ಸಿಗೆ ನೆಮ್ಮದಿ, ಸಮಾಧಾನ, ಪ್ರೀತಿ, ಸಂತೋಷ, ಉಪಕಾರ, ಕೃಪೆ, ನಂಬಿಕೆ ಇವೆಲ್ಲ ಹೆಚ್ಚಾಗ್ಲಿಕ್ಕೆ ಆರಂಭಿಸ್ತದೆ. ನಂಬಿಕೆ ಹೆಚ್ಚಾಗ್ತದೆ, ದೇವರ ಮೇಲೆ ಅಪಾರ ಪ್ರೀತಿ ಉಕ್ಕಿ ಹರಿಯುತ್ತದೆ.
ಅಷ್ಟೇ ಅಲ್ಲ, ದಯವಿಟ್ಟು ಕೇಳಿ, ದೇವರ ಕಡೆಯಿಂದಲೂ ಸಹ ನಮ್ಮ ಈ ಜೀವಿತಕ್ಕೆ ಬೇಕಿರುವಂತ ಆಶೀರ್ವಾದಗಳು ಅಂತ ಹೇಳಿದ್ರೆ ಏನೆಲ್ಲ, ಮನುಷ್ಯನಿಗೆ ಏನೆಲ್ಲ ಆಶೀರ್ವಾದಗಳು ಬೇಕು? ನೆಮ್ಮದಿ ಬೇಕು ಅಲ್ವಾ? ಶರೀರದಲ್ಲಿ ಆರೋಗ್ಯ ಬೇಕು, ದಿನಾಲು ಊಟ ಮಾಡ್ಲಿಕ್ಕೆ ಆಹಾರ ಬೇಕು, ವಸತಿ ಬೇಕು, ತೊಟ್ಕೊಳ್ಳಿಕ್ಕೆ ಬಟ್ಟೆ ಬೇಕು, ಒಳ್ಳೆ ಕುಟುಂಬ ಬೇಕು, ಆತನಿಗೆ ಜೀವಿಸ್ಲಿಕ್ಕೆ ಬೇಕಾದಂತ ಕೆಲಸ, ಆರ್ಥಿಕ ವ್ಯವಸ್ಥೆ ಬೇಕು. ಇವೆಲ್ಲ ಆಶೀರ್ವಾದಗಳು. ಇದಿಲ್ಲದೆ ಮನುಷ್ಯ ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಸಿಗುವುದು ಎಲ್ಲಿಂದ? ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಂದ. ಪ್ರೈಸ್ ದಿ ಲಾರ್ಡ್. ಹಾಗಿರುವಾಗ ಈ ವಾಕ್ಯ ಒಳಗೆ ಹೋದಾಗ, ನಮ್ಮ ಆತ್ಮದಲ್ಲಿ ಹೋಗಿ ಅಲ್ಲಿ ಕ್ರಿಯೆ ಮಾಡುವಾಗ, ಆ ವಾಕ್ಯದಲ್ಲಿರುವ ಶಕ್ತಿ ಅಲ್ಲಿ ರಿಫ್ಲೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಆತ್ಮದೊಳಗೆ ನುಗ್ಗಿ ಹೋದಾಗ, ಈ ವಾಕ್ಯ ನಮ್ಮ ಆತ್ಮದೊಳಗೆ, ಹೃದಯದೊಳಗೆ ನುಗ್ಗಿ ಒಂದು ಸಲ ಅಲ್ಲ, 2 ಸಲ ಅಲ್ಲ, ಹಗಲು ರಾತ್ರಿ, ಅಂದ್ರೆ ನಿರಂತರ ಅಂತ ಅರ್ಥ. ಅದು ನಿರಂತರವಾಗಿ ಒಳಗಡೆ ಆ ವಾಕ್ಯ ಡೈಜೆಸ್ಟ್ ಆಗ್ತಾ ಇರುವಾಗ, ಅಂದ್ರೆ ಜೀರ್ಣ ಆಗ್ತಾ ಇರುವಾಗ, ಆ ವಾಕ್ಯದಲ್ಲಿರುವಂತ ಒಳ್ಳೆತನಗಳು, ಗುಡ್ನೆಸ್ ಏನಿದೆ ವಾಕ್ಯದಲ್ಲಿ? ಗ್ರೇಸ್ ಇದೆ, ಕೃಪೆ ಇದೆ ಅಲ್ವಾ? ಅನೇಕ ತರದ ಆಶೀರ್ವಾದಗಳು ತುಂಬಿದೆ ವಾಕ್ಯದಲ್ಲಿ ಅಲ್ವಾ? ಸಮಾಧಾನ ಕೊಡುವಂತ ವಾಕ್ಯಗಳಿದಾವ, ಪ್ರೀತಿ ತುಂಬಿಸುವಂತ ವಾಕ್ಯಗಳಿದ್ದಾವಲ್ವಾ? ಸಂತೋಷ ಪಡಿಸುವಂತ ವಾಕ್ಯಗಳಿದ್ದಾವಲ್ವಾ? ಧೈರ್ಯ ಕೊಡುವಂತ ವಾಕ್ಯಗಳಿದ್ದಾವಲ್ವಾ? ವಿಶ್ವಾಸವನ್ನು ವೃದ್ಧಿ ಮಾಡುವಂತ ವಾಕ್ಯಗಳಿದ್ದಾವಲ್ವಾ? ಇವೇನಾಗ್ಲಿಕ್ಕೆ ಆರಂಭಿಸ್ತದೆ? ಇವು ಒಳಗೆ ಹೋದಾಗ ಅಲ್ಲಿ ನಮ್ಮ ಆತ್ಮದ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗಿ ಕಾರ್ಯ ಮಾಡಿ ಅಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೆ. ಹೇಗೆ ದೈಹಿಕ ಆಹಾರ ನಮ್ಮ ಜಠರದೊಳಗೆ ಹೋಗಿ ಅಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೋ, ನಾವು ಕಲ್ತಿದ್ದೇವೆ. ಕಾರ್ಬೋಹೈಡ್ರೇಟ್ ಅಲ್ವಾ, ಇವೆಲ್ಲ ವೈಟಮಿನ್ಸ್ಗಳು ಹೋಗಿ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೋ, ಅದೇ ರೀತಿ ವಾಕ್ಯಗಳು ಸಹ ನಮ್ಮ ಆತ್ಮದಲ್ಲಿ ಒಳಗಡೆ ಹೋಗಿ ಅಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೆ. ಆವಾಗ ಮನುಷ್ಯನಿಗೆ ಧೈರ್ಯ ಬರ್ತದೆ. ಎಲ್ಲಿಂದ? ವಾಕ್ಯದಿಂದ. ನೋಡಿ, ಯಾರೋ ಎಲ್ಲ ಮೋಟಿವೇಶನಲ್ ಸ್ಪೀಕರ್ಸ್ ಗಳಿರ್ತಾರೆ, ಎನ್ಕರೇಜ್ ಮಾಡುವಂತ ಸ್ಪೀಕರ್ಸ್ ಗಳನ್ನು ಕರೆಸಿ ಒಂದು ಮೀಟಿಂಗ್ ಇಟ್ಟು ಅನ್ಯ ಜನರು ಏನ್ ಮಾಡ್ತಾರೆ, ಹೋಗಿ ಆ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ನಿರಾಶೆ ಉಳ್ಳವರು ಅಲ್ಲಿ ಸ್ವಲ್ಪ ಧೈರ್ಯ ತಕೊಂಡು ಸ್ವಲ್ಪ ಬೂಸ್ಟ್ ಆಗಿ ಹೊರಗಡೆ ಬರ್ತಾರೆ. ಯಾಕೆ? ಅವ್ರು ಹೇಳುವ ಮಾತಲ್ಲಿ ಸ್ವಲ್ಪ ಧೈರ್ಯ ತುಂಬುತ್ತದೆ, ಪಾಸಿಟಿವ್ನೆಸ್ ಇರ್ತದೆ. ಆದ್ರೂ ಸಹ ಅದೊಂದು ಮನುಷ್ಯನ ಮಾತಾಗಿರುತ್ತದೆ. ಲೋಕದ ಜ್ಞಾನದ ರೀತಿಯಲ್ಲಿ ಮಾತಾಡಿದ್ದು ಕೇಳಿಬಿಟ್ಟು ಒಬ್ಬ ಮನುಷ್ಯ ಧೈರ್ಯವನ್ನು ಹೊಂದ್ಕೊಳ್ತಾನೆ. ಮನುಷ್ಯನ ಮಾತಿಗೆ ಇನ್ನೊಂದು ಮನುಷ್ಯ ಧೈರ್ಯ ತುಂಬಿಕೊಳ್ಳುವುದಾದ್ರೆ, ಮನುಷ್ಯನೆಲ್ಲವನ್ನು, ಇಡೀ ಪ್ರಪಂಚವನ್ನು, ಆಕಾಶ ಭೂಮಿಯನ್ನು ಸೃಷ್ಟಿಸಿದಂತ ಆ ಸರ್ವಶಕ್ತನಾದ ದೇವರ ಬಾಯಿಂದ ಬಂದಂತ ವಾಕ್ಯ ನಮ್ಮ ಈ ಹೃದಯದೊಳಗೆ, ಆತ್ಮದೊಳಗೆ, ಮನಸ್ಸಿನೊಳಗೆ ನುಗ್ಗುವಾಗ, ಅದು ನಿರಂತರ ನುಗ್ಗುವಾಗ, ಕಂಟಿನ್ಯೂಸ್ಲಿ ನಾನ್ ಸ್ಟಾಪ್ ನುಗ್ಗುವಾಗ, ಒಳಗಡೆ ಹೋಗುವಾಗ, ಅಲ್ಲಿ ಅದು ಕ್ರಿಯೆ ಮಾಡಲಿಕ್ಕೆ ಆರಂಭಿಸ್ತದೆ. ಅರ್ಥ ಆಗ್ತಾ ಇದೆಯಾ? ನೋಡಿ, ಹೀಬ್ರು 4:12 ಹೀಗೆ ಹೇಳ್ತದೆ, ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು. ಇಟ್ಸ್ ಅ ಲಿವಿಂಗ್. ನೋಡಿ, ಈ ವಾಕ್ಯ ಅನ್ನೋದು ಡೆಡ್ ಅಲ್ಲ. ಮನುಷ್ಯನ ವರ್ಡಿಂಗ್ ಗಳೆಲ್ಲ ಡೆಡ್ ಇರ್ತದೆ, ಆಯ್ತಾ? ಅದಿಲ್ಲಿ ಜೀವ ಇರುವುದಿಲ್ಲ. ಉದಾಹರಣೆಗೆ, ಈ ಕೆಲವು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಹೇಳಿದ ಮಾತುಗಳು ಪುಸ್ತಕಗಳಿಂದ ಎತ್ಬಿಟ್ಟು ಅದನ್ನ ಫ್ರೇಮ್ ಮಾಡಿಬಿಟ್ಟು ಶಾಲೆಯಲ್ಲಿ ಅಥವಾ ಬೇರೆ ಬೇರೆ ಸಭಾಭವನಗಳಲ್ಲೆಲ್ಲ ಹಾಕಿರ್ತಾರೆ, ಗಾದೆ ಮಾತುಗಳು ಅಥವಾ ಇಂಥ ವ್ಯಕ್ತಿಯ ಮಾತುಗಳು ಅಂತ. ಅದೊಂದು ಎನ್ಕರೇಜ್ಗೋಸ್ಕರ ಹಾಕಿರ್ತಾರೆ, ಉತ್ಸಾಹಕ್ಕೋಸ್ಕರ. ಬಟ್ ಇಲ್ಲಿ ಹಾಗೆ ಅಲ್ಲ. ದೇವರ ವಾಕ್ಯ ಜೀವವುಳ್ಳದ್ದು. ಇದು ಒಳಗಡೆ ಹೋಗುವಾಗ ಕಾರ್ಯ ಮಾಡಲೇಬೇಕು, ಕಾರ್ಯ ಸಾಧಕವಾದದ್ದು. ಇಟ್ ಹ್ಯಾಸ್ ಅ ಪವರ್. ಎಂತ ಶಕ್ತಿ ಇದೆ ಅಂತ ಹೇಳಿದ್ರೆ, ಕ್ರಿಯೆ ಮಾಡ್ತದೆ. ಅರ್ಥ ಆಗ್ತಿದೆಯಲ್ಲ? ಇದು ಕ್ರಿಯೆ ಮಾಡ್ತದೆ. ಯಾಕಂದ್ರೆ ಇದ್ರೊಳಗೆ
ಜೀವ ತುಂಬಿಕೊಂಡಿದೆ. ಸೊ ಹೇಗೆ ದೈಹಿಕವಾದಂತ ಆಹಾರ ನಾವು ಶರೀರದೊಳಗೆ ಹಾಕೊಳ್ತೀವಿ, ಅಂದ್ರೆ ಸೇವಿಸ್ತೀವಿ, ಅದು ಹೋಗಿ ಎನರ್ಜಿ ಉತ್ಪಾದನೆ ಮಾಡುತ್ತೆ. ಅದೇ ರೀತಿಯಾಗಿ ದೇವರ ವಾಕ್ಯವೂ ಸಹ ಒಳಗಡೆ ಹೋದಾಗ ಎನರ್ಜಿಯನ್ನು ಉತ್ಪಾದನೆ ಮಾಡುತ್ತೆ. ನಾವು ನೋಡಿ, ಅವಾಗ ನಾವು ತಿಳ್ಕೊಂಡಿದ್ದೇವೆ, ಒಂದು 10 ತಾಸು ನೀರು ಕುಡಿದೇ ಇದ್ರೆ ಹೇಗಾಗತ್ತೆ? ಬಾಯೆಲ್ಲ ಡ್ರೈ ಆಗಿ, ಶರೀರ ಎಲ್ಲ ಕುಂದಿ ಹೋಗಿ, ತಲೆನೋವು ಸ್ಟಾರ್ಟ್ ಆಗಿ, ತಲೆ ಸುತ್ತಿ ಶರೀರ ಕೆಳಗೆ ಬಿದ್ದೋಗುತ್ತೆ. ಫಸ್ಟ್ ಬಂದು ಏನ್ ಮಾಡ್ತಾರೆ, ಮುಖಕ್ಕೆಲ್ಲ ನೀರು ಚಿಮ್ಸ್ಬಿಟ್ಟು ಅವರಿಗೆ ಎಚ್ಚರಿಸ್ತಾರೆ, ಆಮೇಲೆ ನೀರು ಕುಡಿಸ್ತಾರೆ. ಯಾಕೆ? ಶಕ್ತಿ ಬರ್ಲಿ ಅಂತ. ದ ಸೇಮ್ ವೇ, ಅದೇ ರೀತಿಯಾಗಿ ಯೇಸು ಹೇಳಿದ ಈ ಮಾತಿನ ಅರ್ಥ, ರೊಟ್ಟಿ ಮಾತ್ರ ನಿಮ್ಗೆ ಸಾಲದ್ದು. ನಿಮ್ಮ ಒಳಗಡೆ ಒಬ್ಬ ವ್ಯಕ್ತಿ ಹುಟ್ಕೊಂಡಿದ್ದಾನೆ. ಆ ಹೊಸ ವ್ಯಕ್ತಿಗೆ ನಿರಂತರವಾಗಿ ದೇವರ ಬಾಯಿಂದ ಹೊರಡುವ ವಾಕ್ಯವನ್ನು ತಿಳಿಸ್ತಾ ಇರಬೇಕು. ಆ ಆತ್ಮವೆಂಬ ಆತ್ಮನ ನೀರನ್ನು ಕುಡಿಸ್ತಾ ಇರಬೇಕು ಅಂತ ಯೇಸು ಹೇಳಿದ ಮಾತಿನ ಅರ್ಥ ಅದು. ಯಾಕಂದ್ರೆ ಆ ವಾಕ್ಯ ಕಾರ್ಯ ಮಾಡ್ತದಂತೆ. ನೋಡಿ ಪ್ರಿಯರೇ, ಆ ವಾಕ್ಯ ಒಳಗಡೆ ಹೋಗಿ ಕಾರ್ಯ ಮಾಡುವಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಉದ್ಭವಿಸ್ತದೆ ಅಂತ ಹೇಳಿದ್ರೆ, ಕೃಪೆ ನಮ್ಮನ್ನು ಕವರ್ ಮಾಡ್ಕೊಳ್ತದೆ. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಕೃಪೆ, ಗ್ರೇಸ್. ಯಾವಾಗ ಗ್ರೇಸ್ ಎನ್ನುವುದು ನಮ್ಮನ್ನ ಕವರ್ ಮಾಡ್ಕೊಳ್ತದೆ, ಈ ಲೋಕದ ಯಾವುದೇ ಶಕ್ತಿ ಅಥವಾ ಲೋಕದ ಯಾವುದೇ ಅನಾಹುತಗಳು, ಲೋಕದಿಂದ ಬರುವಂತೆ ಯಾವುದೇ ರೋಗಗಳು ಸಹ ನಮ್ಮನ್ನು ಬೀಳಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬರಬಹುದು ಹತ್ತಿರದವರೆಗೆ, ಆದ್ರೆ ನಮ್ಮನ್ನು ಬೀಳಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಕೃಪೆ ನಮ್ಮನ್ನು ಕಾಪಾಡ್ತಾ ಇರ್ತದೆ. ಇನ್ನೊಂದು, ನಾವು ಯಾವುದೇ ಕೆಲಸಗಳನ್ನು ಮಾಡ್ಲಿಕ್ಕೆ ಆರಂಭಿಸುವಾಗ ಅದನ್ನು ಸುಲಭವಾಗಿ ಮಾಡುವಂತೆ ಕೃಪೆ ನಮಗೆ ಸಹಾಯ ಮಾಡ್ತದೆ. ಅದೇ ಕೃಪೆ. ಇಲ್ದಿದ್ರೆ ಎಷ್ಟು ಕಷ್ಟಪಡ್ತೀವಿ ಅಂತ ಹೇಳಿದ್ರೆ, ಕಷ್ಟಪಟ್ಟು ಪಟ್ಟು 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 ಬೇಸತ್ತು ಹೋಗ್ತೀವಿ, ಆದ್ರೆ ಕೆಲಸ ಸಕ್ಸಸ್ಫುಲ್ ಆಗಿರಲ್ಲ. ಆದ್ರೆ ಕೃಪೆ ನಮ್ಮನ್ನು ಕವರ್ ಮಾಡ್ಕೊಂಡಿದ್ದೆ ಆದ್ರೆ ನಾವು ಮಾಡುವ ಕೆಲಸ ಅದು 1 ತಿಂಗಳ ಕೆಲಸ 2 ದಿನದಲ್ಲಿ ನಡೆದಿರುತ್ತೆ. ಅದುವೇ ಕೃಪೆ. ಅದರ ಅರ್ಥನೇ ಕೃಪೆ. ಸೊ ಇದು ಯಾವಾಗ ಫಾಲೋ ಆಗ್ತದೆ? ಒಳಗಡೆ ವಾಕ್ಯ ತುಂಬಿಕೊಂಡಾಗ ಆ ಕೃಪೆ ನಮ್ಮನ್ನು ಈ ರೀತಿಯಾಗಿ ನಡೆಸ್ತಾ ಇರ್ತದೆ. ಯೇಸುವಿನ ವಾಕ್ಯವೆಂಬುದು ಕೃಪೆ ಮತ್ತು ಸತ್ಯದಿಂದ ತುಂಬಿದ್ದಂಥದ್ದು ಅಲ್ವಾ? ಕೃಪೆ ಮತ್ತು ಸತ್ಯದಿಂದ ತುಂಬಿದಂತ ವಾಕ್ಯ. ಕೃಪೆ ಈ ರೀತಿಯಾಗಿ ಕೆಲಸ ಮಾಡುವಾಗ ಸತ್ಯ ಏನ್ ಮಾಡ್ತದೆ? ಈ ಸತ್ಯವಾಕ್ಯ ಒಳಗಡೆ ಹೋದಾಗಲ್ಲೆಲ್ಲ ಅಲ್ಲಿ ಡೈಜೆಷನ್ ಆಗಿ ಒಳಗಡೆ ಎಲ್ಲೆಲ್ಲ ಬಂಧನಗಳಿದಾವೆ ನೋಡಿ, ಅಂದ್ರೆ ಡಿಸಾರ್ಡರ್ಸ್ ಅಂದ್ರೆ ಲೈಫ್ ಅಲ್ಲಿ ಆಗಿರುವಂತ ಡಿಸಾರ್ಡರ್ಸ್ಗೆ ಏನಂತ ಹೇಳ್ತೀವಿ? ಏರುಪೇರುಗಳು. ಲೈಫಲ್ಲಿ ಆಗಿರುವಂತ ನೋವುಗಳು, ದುಃಖಗಳು, ಫೇಲ್ಯೂರ್ಸ್ಗಳು, ಹೌದಾ, ಅಸಫಲತೆಗಳು, ಇದೆಲ್ಲ ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ? ಆರ್ಡರ್ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಯಾವ್ದು ಆರ್ಡರ್ ಅಲ್ಲಿ ತರ್ತದೆ? ಒಳಗೆ ಹೋಗಿರುವಂತ ಸತ್ಯವೆಂಬ ವಾಕ್ಯ ಇದೆಯಲ್ಲ, ಅದೆಲ್ಲ ನಮ್ಮ ಜೀವಿತದ ಒಂದೊಂದು ಭಾಗಗಳನ್ನು ಆರ್ಡರ್ ಅಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ಆರಂಭಿಸ್ತದೆ. ಅದಕ್ಕೆ ಯೇಸು ಈ ರೀತಿಯಾಗಿ ಹೇಳಿದ್ದು, ಸತ್ಯ ನೀವು ತಿಳಿದುಕೊಳ್ತಾ ಹೋಗ್ತೀರಿ, ಅದು 1 ದಿನದಲ್ಲಿ ಆಗೋದಿಲ್ಲ. ಯೋಹಾನ 8:31-32, ನನ್ನ ಶಿಷ್ಯರು ನನ್ನ ವಾಕ್ಯದಲ್ಲಿದ್ದು ನಿರಂತರವಾಗಿ ಸತ್ಯವನ್ನು ತಿಳಿದುಕೊಳ್ಳುವಿರಿ, ಆಗ ಆ ಸತ್ಯ ತಿಳಿದುಕೊಳ್ಳೋದಂದ್ರೆ ಏನು? ನಿರಂತರವಾಗಿ ಸತ್ಯವಾಕ್ಯವನ್ನು ಓದಿ ಕೇಳಿ ಧ್ಯಾನಿಸ್ತಾ ಇರುವಾಗ ಒಳಗಡೆ ಹೋಗಿರುವಂತ ಆ ಸತ್ಯವೆಂಬ ವಾಕ್ಯ ಒಳಗಡೆ ಏನ್ ಮಾಡ್ತದೆ? ಕ್ಲೀನ್ ಮಾಡಿ, ಬಂಧನಗಳನ್ನೆಲ್ಲ ಅಲ್ಲಲ್ಲೇ ಮುರಿದು ಬಿಡುಗಡೆ ಮಾಡಿ, ಫ್ರೀ ಮಾಡಿ, ರಿಪೇರ್ ಮಾಡಿ, ಅಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ಆರಂಭಿಸ್ತದೆ. ಆವಾಗ ನಾವು ಹೊರಗಡೆಯಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೊದಲನೇದಾಗಿ. ಮತ್ತೆ ಮಿರಾಕಲ್ಸ್ ಗಳು ಆಗ್ಲಿಕ್ಕೆ ಆರಂಭವಾಗ್ತದೆ. ಮಿರಾಕಲ್ಸ್ ಅಂತ ಹೇಳಿದ್ರೆ ಅದೇ ಬಿಡುಗಡೆ ಆದಾಗ ಮಿರಾಕಲ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವು ಮಿರಾಕಲ್ಸ್ ಗಳು ನಮ್ಮ ಜೀವನದಲ್ಲಿ ಬರದ ಹಾಗೆ ತಡೆಗಟ್ಟಿರುವುದೇ ಈ ಬಂಧನಗಳು, ಬ್ಲಾಕೇಜ್.
ಒಂದು ಮನೆಯಲ್ಲಿರುವಂತ ನೀರಿನ ಟ್ಯಾಪ್ ಅಲ್ಲಿ ಸಡನ್ ಆಗಿ ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಂದ್ರೆ ಎಲ್ಲೋ ಬ್ಲಾಕ್ ಆಗಿದೆ ಅಂತ ಅರ್ಥ. ಅವಾಗ ಪೈಪ್ಗಳೆಲ್ಲ ಬಿಚ್ಚಿಬಿಟ್ಟು ಅದನ್ನ ಕ್ಲೀನ್ ಮಾಡಿ ಆಮೇಲೆ ಫಿಕ್ಸ್ ಮಾಡಿದಾಗ ನೀರು ಚೆನ್ನಾಗಿ ಸ್ಪೀಡ್ ಅಲ್ಲಿ ಬರ್ತದೆ. ಅದೇ ರೀತಿಯಾಗಿ ಜೀವನದಲ್ಲಿ ಕೆಲವೊಂದು ಬ್ಲಾಕೇಜ್ಗಳು ಅಂದ್ರೆ ತಡೆಗಳು ಉಂಟಾಗಿ ನಮ್ಮ ಜೀವಿತಕ್ಕೆ ದೇವರು ಕೊಟ್ಟಿರುವಂತ ಆಶೀರ್ವಾದಗಳನ್ನು ತಡೆದಿರ್ತದೆ. ಅದು ಬಿಡುಗಡೆ ಆಗಿ ಕ್ಲಿಯರ್ ಆಗಿ ಆಶೀರ್ವಾದ ನಮ್ಮ ಜೀವಿತಕ್ಕೆ ಬಂದು ಸೇರಿ ಅದನ್ನ ನಾವು ಅನುಭವಿಸ್ಬೇಕಾದ್ರೆ ಈ ಸತ್ಯವಾಕ್ಯ ನಿರಂತರವಾಗಿ ಒಳಗಡೆ ಹೋಗ್ಬಿಟ್ಟು ಅಂದ್ರೆ ನಮ್ಮ ಜೀವಿತದ ಒಳಗಡೆ ಹೋಗ್ಬಿಟ್ಟು ನಮ್ಮ ಹೃದಯ, ಮನಸ್ಸು, ಆತ್ಮಗಳನ್ನೆಲ್ಲ ಏನು ಹಾದು ಹೋಗಿ ಅದನ್ನು ತೂರ್ಬಿಟ್ಟು ಅಲ್ಲಿರುವ ಬ್ಲಾಕೇಜ್ ಬಂಧನಗಳನ್ನೆಲ್ಲ ಹೊಡೆದ್ಬಿಟ್ಟು ಏನ್ ಮಾಡ್ತದೆ ಅಲ್ಲಿ ಫಿಕ್ಸ್ ಮಾಡ್ತದೆ. ಆವಾಗ ಮಿರಾಕಲ್ಸ್ಗಳು ಆಟೋಮೆಟಿಕ್ ಆಗಿ ನಮ್ಮ ಜೀವನದಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀರು ಚೆನ್ನಾಗಿ ಫ್ಲೋ ಆಗ್ತದೆ ಟ್ಯಾಪ್ ಅಲ್ಲಿ. ದಟ್ ಮೀನ್ಸ್ ದೇವರ ಕೃಪಾ ಆಶೀರ್ವಾದಗಳು, ಕೃಪೆ ಮತ್ತು ಆಶೀರ್ವಾದಗಳು, ಕೃಪಾ ವರಗಳು ಅಂತ ಹೇಳಿದಾರಲ್ವಾ ಬೈಬಲ್ ಅಲ್ಲಿ, ಅದು ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಫ್ಲೋ ಆಗುವಾಗ ನಾವು ದೇವರ ಅದ್ಭುತವಾದ ಪ್ರೀತಿ ಅನುಭವಿಸ್ಲಿಕ್ಕೆ ಆರಂಭಿಸ್ತೀವಿ. ಎಂತ ಅನುಭವ ಅಂತ ಹೇಳಿದ್ರೆ ನಮ್ಮನ್ನ ಯಾವುದೇ ಕಾರಣಕ್ಕೂ ಕೆಳಗೆ ಬೀಳ್ಲಿಕ್ಕೆ ಬಿಡುವುದಿಲ್ಲ, ಲಜ್ಜೆಗೆ ಈಡಾಗ್ಲಿಕ್ಕೆ ಬಿಡುವುದಿಲ್ಲ, ನಮ್ಮನ್ನ ಯಾರ ಮುಂದೆ ತಲೆ ಬಾಗ್ಲಿಕ್ಕೆ ಬಿಡುವುದಿಲ್ಲ. ಅಪಮಾನ ಮಾಡ್ಬೋದು ಜನರು, ಆದ್ರೆ ಮನಸ್ಸಲ್ಲಿರುವಂತ ಅಗಾಧವಾದ ನೆಮ್ಮದಿ ಇದೆಯಲ್ಲ, ನಮ್ಮನ್ನ ಅದು ಕಾಪಾಡ್ತಾ ಇರ್ತದೆ. ಇಟ್ ಕಂಟಿನ್ಯೂಸ್, ಅದು ನಿರಂತರವಾಗಿ ನಮ್ಮೊಳಗಡೆ ಏನಾಗ್ತದೆ, ಫ್ಲೋ ಆಗ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ the grace of God and mercy of God and love of God and the protection of God, blessings, love of God, everything. ಹೇಗೆ ದೈಹಿಕವಾದಂತ ಆಹಾರದ ಬಗ್ಗೆ ನಾವು ತಿಳ್ಕೊಂಡಿವಿ, ಪ್ರತಿ ಪ್ರಕಾರದ ಆಹಾರವನ್ನು ದಿನಾಲು ಸೇವಿಸ್ತಾ ಇರುವಾಗ ಒಂದು ಶರೀರ ಹೇಗೆ ಆರೋಗ್ಯ ಉಳ್ಳದಾಗಿರುತ್ತೋ ಅದೇ ರೀತಿ ನಮ್ಮ ಈ ಆತ್ಮ ಎಂಬ ವ್ಯಕ್ತಿತ್ವ ಅಂದ್ರೆ ನಮ್ಮ ಈ ಆತ್ಮಿಕ ಜೀವನ ನೆಮ್ಮದಿಯಾಗಿ ಆರೋಗ್ಯವಾಗಿರ್ಬೇಕಾದ್ರೆ ದೇವರ ವಾಕ್ಯವೆಂಬ ರೊಟ್ಟಿ ಅದರೊಳಗಿರುವಂತ ಪ್ರತಿ ತರಹದ ವಾಕ್ಯಗಳನ್ನು ಎಲ್ಲವನ್ನು ಸೇರಿಸಿ ನಾವು ಸೇವಿಸುವಾಗ ಅದು ನಮ್ಮೊಳಗಡೆ ಏನ್ ಮಾಡ್ತದೆ, ಅದ್ಭುತಗಳನ್ನು ಉಂಟು ಮಾಡ್ತದೆ, ಎಲ್ಲ ಶುದ್ಧಿ ಮಾಡ್ತದೆ. ಶುದ್ಧಿ ಮಾಡ್ತದೆ ಅಂತ ಹೇಳುವಾಗ ನಾನು ಅವಾಗ ಹೇಳಿದೆ ಇಮ್ಯುನಿಟಿ ಸಿಸ್ಟಮ್ಗೆ ಏನ್ ಬೇಕು? ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗ್ಬೇಕಾದ್ರೆ ಏನ್ ತಿನ್ಬೇಕು ನಮ್ಮ ಶರೀರಕ್ಕೆ? ರೋಗ ನಿರೋಧಕ ವೈಟಮಿನ್ಸ್ ಅಲ್ವಾ? ಎಸ್, ವೈಟಮಿನ್ಸ್ ಗಳನ್ನು ಜಾಸ್ತಿ ತಿನ್ನುವಾಗ ರೋಗ ನಿರೋಧಕ ಶಕ್ತಿ ಉಂಟಾಗ್ತದೆ. ಅದೇ ರೀತಿ ದೇವರ ವಾಕ್ಯವೆಂಬ ಆಹಾರದಲ್ಲಿ ವೈಟಮಿನ್ಸ್ ಗಳು ಇದ್ದಾವೆ. ಹೇಗೆ? ರೋಗಗಳನ್ನು ತಡೆಗಟ್ಟುವುದು. ರೋಗ ಒಂದೇ ಅಲ್ಲ, ದೆವ್ವಗಳು ನಡೆಸುವಂತ ಎಲ್ಲ ಕಾರ್ಯಗಳನ್ನು ತಡೆಗಟ್ಟುತ್ತದೆ. ಹೌದಾ? ದೆವ್ವಗಳು ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾನೆ ಇರ್ತವೆ ಇಲ್ವಾ? ಇದ್ದೀರೆಲ್ಲರೂ? ದೆವ್ವಗಳು ನಮ್ಮ ವಿರುದ್ಧವಾಗಿ ಹೋರಾಡ್ತಾ ಇರ್ತವೆ, ಹೌದಲ್ವಾ? ವಾಕ್ಯ ಗೊತ್ತಿದೆ ಅಲ್ವಾ? ಆಕಾಶ ಮಂಡಲದಲ್ಲಿರುವಂತ ಎಲ್ಲಾ ದುರಾತ್ಮಗಳ ಸೇನೆಗಳು ನಮ್ಮ ವಿರುದ್ಧವಾಗಿ ಹೋರಾಡ್ತಾ ಇರ್ತವೆ, ಯಾರನ್ನು ನುಂಗಲಿ ಅಂತ ಕಾಯ್ತಾ ಇರ್ತವೆ. ಅಂದ್ರೆ ನಮ್ಮ ಆಶೀರ್ವಾದಗಳನ್ನು ಹಾಳು ಮಾಡ್ತದೆ, ನೆಮ್ಮದಿಯನ್ನ ಕೆಡಿಸ್ತದೆ, ಕುಟುಂಬದಲ್ಲಿ ಬಿರುಕನ್ನು ಹಾಕ್ತದೆ, ಹೌದಾ? ಮನಸ್ಸಿನಲ್ಲಿರುವಂತ ಆ ನೆಮ್ಮದಿ ಹಾಳು ಮಾಡ್ತದೆ, ಮತ್ತೆ ನಮ್ಮ ಯಶಸ್ಸನ್ನು ನಿಲ್ಲಿಸ್ತದೆ, ಯಶಸ್ಸಲ್ಲಿ ಸೋಲನ್ನ ಹಾಕ್ತದೆ, ಫೇಲ್ಯೂರ್ಸ್ ಗಳನ್ನೆಲ್ಲ ಹಾಕ್ತದೆ. ಇದೆಲ್ಲ ಅವುಗಳ ಕೆಲಸ. ಯಾರ ಕೆಲಸ? ನಮ್ಮ ಶತ್ರುವಿನ ಕೆಲಸ. ಅಂದ್ರೆ ಈ ರೋಗಗಳು ಇವೆಲ್ಲ ಹೇಗೆ ದೈಹಿಕವಾದಂತ ಆಹಾರದಲ್ಲಿ ವೈಟಮಿನ್ಸ್ ಗಳು ರೋಗ ನಿರೋಧಕ ಶಕ್ತಿಯನ್ನು ಉತ್ಪಾದನೆ ಮಾಡಿ ರೋಗ ಬರದಂತೆ ತಡೆಗಟ್ಟುವ ಕೆಲಸವನ್ನು ಮಾಡ್ತದೋ, ಅದೇ ರೀತಿಯಾಗಿ ದೇವರ ವಾಕ್ಯದಲ್ಲಿರುವಂತಹ ಆ ಶಕ್ತಿ ನಮ್ಮೊಳಗಡೆ ಈ ರೀತಿಯಾದಂತ ಸೋಲುಗಳು ಬರದ ಹಾಗೆ, ರೋಗಗಳು ಬರದ ಹಾಗೆ, ಅಸಮಾಧಾನ ಬರದ ಹಾಗೆ, ಶಾಪಗಳು ಬರದ ಹಾಗೆ, ಫೇಲ್ಯೂರ್ಗಳು ಬರದ ಹಾಗೆ ನಮ್ಮ ಜೀವನದಲ್ಲಿ ಅವೆಲ್ಲ ತಡೆಗಟ್ಟುತ್ತದೆ ಅಂತ ಹೇಳಿದ್ರೆ ಅರ್ಥ
ಜೀವನದಲ್ಲಿ ಸಕ್ಸಸ್ಗಳು ಬರ್ತದೆ, ಒಳ್ಳೆ ಆರೋಗ್ಯವಾಗಿ ಇರಬಹುದು, ದೇವರ ನೆಮ್ಮದಿ ನಮ್ಮ ಹೃದಯದಲ್ಲಿ ನಿರಂತರವಾಗಿ ನೆಲೆ ನಿಂತಿರ್ತದೆ, ದೇವರ ಪ್ರೀತಿಯನ್ನು ನಾವು ದಿನಾಲು ಅನುಭವಿಸ್ತಾ ಇರ್ಬೋದು. ಹಾಗಾದ್ರೆ ಆ ವಾಕ್ಯಗಳು ಒಳಗಿರ್ಬೇಕು, ಆವಾಗ ಮಾತ್ರ ಈ ನಿರಂತರ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಇರ್ತದೆ. ಅರ್ಥ ಆಗ್ತಿದೆಯಲ್ವಾ? ಹೊರಗಡೆಯಿಂದ ಎಷ್ಟು ಬೇಕಾದ್ರೂ ತೊಂದರೆಗಳು ಬರಲಿ, ಒಳಗಡೆ ಬಂದು ಮುಟ್ಟಬಾರದು. ಅದು ದೇವರ ಪ್ರೊಟೆಕ್ಷನ್, ಅದು ಪ್ರೊಟೆಕ್ಷನ್. ಆ ವಾಕ್ಯಗಳು ಉದಾಹರಣೆಗೆ ಯಾವುದೆಲ್ಲ ಹೇಳಿ? ಯೇಸು ಹೇಳಿದ್ದಾರೆ, ಹಾವುಗಳು, ಚೇಳುಗಳು ಮತ್ತು ಶತ್ರುವಿನ ಸಕಲ ಶಕ್ತಿಯನ್ನು ತುಳಿಲಿಕ್ಕೆ ನಿಮಗೆ ನಾನು ಅಧಿಕಾರ ಕೊಟ್ಟಿದ್ದೇನೆ, ನೀವು ಹೆದರುವ ಹಾಗೆ ಇಲ್ಲ. ಅದು ಪ್ರೊಟೆಕ್ಷನ್, ರೋಗ ನಿರೋಧಕ. ನನ್ನ ಹೆಸರಿನಲ್ಲಿ ನೀವು ಹಾವುಗಳನ್ನು ಎತ್ತುವಿರಿ ಮತ್ತು ರೋಗಿಗಳ ಮೇಲೆ ಕೈ ಇಡಲು ಅವರು ಸೌಖ್ಯವನ್ನು ಪಡೆದುಕೊಳ್ಳುವರು. ಇನ್ನೊಂದು ಅದ್ಭುತವಾದಂತ ವಾಕ್ಯ ತೋರಿಸ್ತೀನಿ ಅದ್ರ ಮುಂದೆ. ಮಾರ್ಕ 16 ಓದಿ. ನಾನು ಕಳೆದ ವಾರ ಇದನ್ನು ಧ್ಯಾನಿಸ್ತಾ ಇರುವಾಗ ನನ್ನ ಕಣ್ಣಿಗೆ ಕಾಣಿಸಿದ ಅದ್ಭುತ ಅನಿಸ್ತದು. ಸ್ವಲ್ಪ ಅದನ್ನ ಧ್ಯಾನಿಸುವ. ಮಾರ್ಕ 16, ಅದರ ಅರ್ಥ ನನಗೆ ಕಳೆದ ವಾರ ದೇವರು ಆಳದಲ್ಲಿ ಹೇಳ್ಕೊಟ್ರು. 18 ಓದಿ. ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ಸಾಕು. ಇದನ್ನು ಇಷ್ಟು ವರ್ಷದಿಂದ ಓದ್ತಾ ಇದ್ದೇನೆ. ಸ್ವಲ್ಪ ಮಟ್ಟಿಗೆ ತಿಳಿತಿತ್ತು. ಏನಾದ್ರೂ ವಿಷವುಳ್ಳ ಪದಾರ್ಥ ಯಾರು ಹಾಕಿ ಕೊಟ್ರೆ, ಅಂದ್ರೆ ಕಲಸಿ ಕೊಡ್ತಾರಲ್ಲ ಆಹಾರದಲ್ಲಿ ಅಥವಾ ಕುಡಿಯುವ ಪಾನೀಯದಲ್ಲಿ, ಅವಾಗ ಯಾವುದೇ ನಮ್ಗೆ ತೊಂದರೆ ಆಗೋದಿಲ್ಲ ಅಂತ ಯೇಸು ಹೇಳಿದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡ್ವಿ. ಆದ್ರೆ ಮೊನ್ನೆ ನನಗೆ ಇದನ್ನು ಧ್ಯಾನಿಸುವಾಗ ಇವತ್ತಿನ ಈ ಒಂದು 10 ವರ್ಷಗಳ ಕಾಲದಲ್ಲಿ ಆಹಾರದಲ್ಲಿ ಆದಂತ ಮಿಶ್ರಿತ ಮೊದಲು ಆಗಿರ್ಲಿಲ್ಲ. ಉದಾಹರಣೆಗೆ ನಾವು ಸ್ವಲ್ಪ ಹೊತ್ತು ಮುಂಚೆ ಆಲೋಚನೆ ಮಾಡಿದ್ದೇವೆ, ಎಣ್ಣೆ ಪದಾರ್ಥಗಳು ಫುಲ್ ಆಗಿ ಮಿಕ್ಸ್ಡ್ ವಿತ್ ಕೆಮಿಕಲ್. ಎಣ್ಣೆ ಪದಾರ್ಥಗಳಲ್ಲಿ ಕೆಮಿಕಲ್ ಇದೆ, ಮತ್ತೆ ಪ್ಯಾಕೆಟ್ ಫುಡ್ ಅಲ್ಲಿ ಕೆಮಿಕಲ್ ಇದೆ, ಹೋಟೆಲ್ಸ್ ಫುಡ್ ಗಳಲ್ಲಿ ಕೆಮಿಕಲ್ ಇದೆ, ಚೈನೀಸ್ ಫುಡ್ ಗಳಲ್ಲಿ ಕೆಮಿಕಲ್ ಇದೆ, ಹೌದಲ್ವಾ? ಫುಲ್ ಕೆಮಿಕಲ್ಸ್, ಎಲ್ಲಿ ನೋಡಿದ್ರು ಕೆಮಿಕಲ್ಸ್ ಗಳು ಜಾಸ್ತಿಯಾಗಿ ಇವತ್ತು ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇಂಪ್ರೂವ್ ಆಗಿದೆ, ಇದು ಹೋಗ್ತಾ ಇದೆ. ಹೈಯೆಸ್ಟ್ ನಂಬರ್ ಹಾರ್ಟ್ ಅಟ್ಯಾಕ್ಸ್. ಸೆಕೆಂಡ್ ಕ್ಯಾನ್ಸರ್ ಹೈಯೆಸ್ಟ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ, ಈ 2 ರೋಗಕ್ಕೆ ಮುಖ್ಯ ಕಾರಣ ಕೆಮಿಕಲ್ಸ್, ಹೌದಲ್ವಾ? ಎಲ್ಲಿ ನೋಡಿದ್ರು ಮಿಶ್ರಿತವಾದ ಆಹಾರ ಪದಾರ್ಥಗಳು ಮಾರಲ್ಪಡ್ತದೆ. ಘೀ ಅಂದ್ರೆ ತುಪ್ಪದ ಬಗ್ಗೆ ಕೆಲವೇ ವಾರ ಹಿಂದೆ, 2 ವಾರಗಳ ಹಿಂದೆ ನಾನು ಕೇಳಲ್ಪಟ್ಟೆ. ನಮ್ಮ ಕರ್ನಾಟಕದಲ್ಲಿರುವಂತಹ ದೊಡ್ಡ ಬ್ರ್ಯಾಂಡ್ ನಂದಿನಿ ತುಪ್ಪ ಎಷ್ಟು ಕೋಟಿಗಟ್ಟಲೆಯಲ್ಲಿ ಫ್ರಾಡ್ ಆಗಿದೆ. ಅದರಲ್ಲಿ ಬೇರೆ ಏನೋ ಮಿಕ್ಸ್ ಮಾಡಿ ಅದನ್ನು ತುಪ್ಪ ಅಂತ ಮಾರ್ತಾ ಇದ್ದಾರೆ, ಹಿಡಿಯಲ್ಪಟ್ಟಿದ್ದಾರೆ. ಸೊ ಎವ್ರಿ ಡೇ ನಾವು ಸೇವಿಸುವಂತ ಒಂದಲ್ಲ ಒಂದು ಆಹಾರದಲ್ಲಿ ಫುಲ್ ಕೆಮಿಕಲ್ಸ್ ಇದೆ. ಮತ್ತು ಕೆಲವು ಮೆಡಿಸಿನ್ಸ್ ಗಳಲ್ಲಿ ಸೈಡ್ ಎಫೆಕ್ಟ್ಗಳು, ಯಾಕಂದ್ರೆ ಕೆಮಿಕಲ್ ಇದೆ. ಟೋಟಲ್ ಆಗಿ ನಾವು ಸೇವಿಸುವಂತ ಪ್ರತಿಯೊಂದು ವಸ್ತುಗಳಲ್ಲಿ ಕೆಮಿಕಲ್ ಮಿಶ್ರಿತವಾಗ್ಬಿಟ್ಟಿದೆ. ಏನಂತಾರೆ, ಕೆಮಿಕಲ್. ಸೊ ಈ ವಾಕ್ಯವನ್ನು ಓದುವಾಗ ಈ ರೀತಿಯಾಗಿ ಪ್ರಕಟಣೆ ದೇವರ ಮುಂದೆ ತೋರಿಸಿದ್ರು. ಇವತ್ತು ಸೇವಿಸುವಂತ ಪ್ರತಿಯೊಂದು ಆಹಾರ, ನಾವು ಮನೆಯಲ್ಲಿ ಮಾಡುವಂತ ಆಹಾರ, ಅಕ್ಕಿಯಲ್ಲೂ ಸಹ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಅಂತೆ, ಮೊಟ್ಟೆಯಲ್ಲೂ ಸಹ ಡೂಪ್ಲಿಕೇಟ್ ಮೊಟ್ಟೆಗಳು ಬಂದಿದೆ ಅಂತೆ. ಸೊ ಇವನ್ನೆಲ್ಲ ಸೇವಿಸುವಾಗ ನಿಮಗೆ ಯಾವ ಕೇಡು ಆಗುವುದಿಲ್ಲ. ಸಿ ದಟ್? ನಾವು ಮೊದಲು ತಿಳ್ಕೊಂಡಿದ್ದೆ ಯಾರೋ ಏನೋ ಒಂದು ವಿಷಯ ಸೇರಿಸಿ ಕೊಟ್ಟಿದ್ರೆ ಮಾತ್ರ ನಮ್ಗೆ ಹಾನಿ ಆಗೋದಿಲ್ಲ ಅಂತ. ನೋ, ಅದು ಮಾತ್ರ ಅಲ್ಲ. ಸಿ ದ ಪವರ್. ಇವತ್ತು ಎವ್ರಿ ಫುಡ್ ಅಲ್ಲಿ ಕೆಮಿಕಲ್ ಇದೆ. ಆರ್ಗ್ಯಾನಿಕ್ ಫುಡ್ ಸಿಗೋದೇ ಕಷ್ಟ. 100ರಲ್ಲಿ 90% ಹೆಚ್ಚಿನ ಪದಾರ್ಥಗಳು ನಾವು ದಿನನಿತ್ಯ ಇವತ್ತು ಸೇವಿಸ್ತಾ ಇರುವುದು ಕೆಮಿಕಲ್ ಮಿಶ್ರಿತವಾದದ್ದು. ನಂಬ್ತೀರಾ? ಇಲ್ಲ ಅಂತ ಯಾರು ಹೇಳಿ? ಆಗುದಿಲ್ಲ ಹೇಳಲಿಕ್ಕೆ. ಎಲ್ಲ ಕೆಮಿಕಲ್.
ಪ್ರಿಸರ್ವ್ ಮಾಡಿರುವಂತ ಪ್ರತಿಯೊಂದು ಫುಡ್ಗಳು ಕೆಮಿಕಲ್. ಟಿನ್ ಅಲ್ಲೆಲ್ಲ ಬರ್ತದೆ, ಜ್ಯೂಸ್ ಬಾಟಲ್ ಎಲ್ಲ. ಸೊ ನೋಡಿ ಈ ವಾಕ್ಯ ಎಷ್ಟು ಪವರ್ಫುಲ್. ಇದು ನಮ್ಮ ಒಳಗಡೆ ಹೋದಾಗ ಈ ವಾಕ್ಯ ದಿನಾಲು ಇದನ್ನು ಪ್ರತಿ ಸಮಯ ಊಟ ಮಾಡುವಾಗ, ಪ್ರತಿ ಆಹಾರ ತೆಗೆದುಕೊಳ್ಳುವಾಗ ಎಲ್ಲ ಈ ವಾಕ್ಯ ಮುಂದೆ ಇದ್ರೆ, ನಮ್ಮ ಹೃದಯದೊಳಗೆ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬಾಯಲ್ಲಿ ಇದ್ರೆ ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ಇದು ರೋಗ ನಿರೋಧಕ ಶಕ್ತಿ ಉಳ್ಳ ವಾಕ್ಯ ಇದು. ದಿಸ್ ಇಸ್ ಕಾಲ್ಡ್ ವಾಟ್? ಇಮ್ಯುನಿಟಿ. ಹೌದಾ? ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಈ ಶರೀರದ ಆಹಾರ ಉತ್ಪಾದನೆ ಮಾಡುತ್ತೋ ನಮ್ಮ ಶರೀರದೊಳಗಡೆ, ಅದೇ ರೀತಿ ಈ ವಾಕ್ಯ ನಾವು ಸೇವಿಸುವಾಗ ನಮ್ಮ ಈ ಒಂದು ಜೀವನದೊಳಗಡೆ ಏನ್ ಮಾಡ್ತದೆ? ರೋಗವನ್ನು ನಿರೋಧಿಸ್ಲಿಕ್ಕೆ ಈ ವಾಕ್ಯ ಕಾರ್ಯ ಮಾಡ್ತದೆ. ಇದಕ್ಕೆ ಹಾಗಾದ್ರೆ ವೈಟಮಿನ್ ಅಂತ ಹೇಳ್ತೀರಾ ಅಥವಾ ಏನ್ ಹೇಳ್ತೀರಾ? ಅದು ನಮಗೆ ಬಿಟ್ಟಿದ್ದು. ನಾನು ಇನ್ನು ಜಾಸ್ತಿ ಡ್ರ್ಯಾಗ್ ಮಾಡಲ್ಲ, ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ವಿಷಯಗಳು ಇದರಲ್ಲಿ ಹೊರಗೆ ಬರ್ತದೆ. ಕೊನೆಯದಾಗಿ ಈ ಅಂಶವನ್ನು ಸ್ಪಷ್ಟವಾಗಿ ನಮ್ಮ ಹೃದಯದಲ್ಲಿ ಇರಬೇಕು ಅಂತ ಈ ವಾಕ್ಯವನ್ನು ಇಟ್ಕೊಂಡು ನಾನು ಮುಗಿಸ್ಲಿಕ್ಕೆ ಆರಂಭಿಸ್ತೇನೆ. ಮಾರ್ಕನ ಸುವಾರ್ತೆ ಮಾರ್ಕನ ಸುವಾರ್ತೆಗಿಂತ ಮುಂಚಿತವಾಗಿ ಯೋಹಾನ 6:63 ನೆನಪಿಸ್ತೀನಿ. 6:63, ಮಾಂಸ ಯಾವುದಕ್ಕೂ ಬರುವುದಿಲ್ಲ, ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿ ಇದೆ ಅಂತ ಹೇಳಿದ್ರೆ, ಈ ವಾಕ್ಯಗಳು, ಯೇಸು ಹೇಳಿದ ವಾಕ್ಯಗಳು ದಿನನಿತ್ಯಲೂ ನಾವು ಧ್ಯಾನಿಸಿ ಒಳಗಡೆ ಇಟ್ಕೊಳ್ಳುವಾಗ ನಮ್ಮ ಹೃದಯ, ಆತ್ಮ, ಪ್ರಾಣ, ಶರೀರ, ರಕ್ತ, ಎಲುಬು, ನರ, ನಾಡಿಗಳೆಲ್ಲ ಈ ವಾಕ್ಯ ಹೋಗಿ ಏನ್ ಮಾಡ್ತದೆ? ಜೀವ ಉತ್ಪಾದನೆ ಮಾಡ್ತದೆ ಇಲ್ವಾ? ಜೀವ ತುಂಬಿಸ್ತದೆ ಒಳಗಡೆ. ಯಾಕೆ? ಹೀಬ್ರು 4:12 ಹೇಳ್ತದೆ, ಆ ವಾಕ್ಯ ಜೀವ ಉಳ್ಳದ್ದು, ಅದು ಕಾರ್ಯ ಮಾಡ್ತದೆ, ಆಕ್ಟ್ ಮಾಡ್ತದೆ, ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿರ್ತದೆ ಅಂತ. ಅದು ಪ್ರಾಣಗಳೊಳಗೆ ನುಗ್ತದೆ, ಆತ್ಮಗಳೊಳಗೆ ನುಗ್ತದೆ, ಕೀಲು ಮಜ್ಜೆ ಅಂದ್ರೆ ಏನು? ಜಾಯಿಂಟ್ಸ್, ಮ್ಯಾರೋ, ನಮ್ಮ ಎಲುಬುಗಳ ಮಧ್ಯದಲ್ಲಿ ಜಾಯಿಂಟ್ಸ್ ಗಳು ಇರ್ತಲ್ವಾ, ಗಂಟುಗಳು, ಇದ್ರ ಮಧ್ಯದೊಳಗೆ ಹೋಗಿ ಅದನ್ನು ವಿಭಜಿಸ್ತದಂತೆ, ತೂರಿ ಹೋಗ್ತದೆ ಅಂತೆ. ಅಷ್ಟೇ ಅಲ್ಲ, ಹೃದಯದಲ್ಲಿರುವ ಆಲೋಚನೆಗಳು ಅಂದ್ರೆ ಅಸಮಾಧಾನ, ಟೆನ್ಷನ್, ಹೌದಾ, ಫ್ರಸ್ಟ್ರೇಷನ್, ಸಿಟ್ಟು, ಕೋಪ, ಭಯ, ಇವನ್ನೆಲ್ಲ ಹೋಗಿ ರಿಪೇರ್ ಮಾಡ್ತದೆ ಅಲ್ಲಿ. ಕೆಟ್ಟ ಉದ್ದೇಶಗಳು, ಕೆಟ್ಟ ಆಲೋಚನೆಗಳು, ಹೌದಾ, ಈ ಲೋಕದ ಎಲ್ಲ ಆಸೆಗಳು, ಬೇಡದಿರೋ ಆಸೆಗಳು, ದೇವರಿಗೆ ವಿರುದ್ಧವಾದಂತ ಆಲೋಚನೆಗಳನ್ನು, ಇವನ್ನೆಲ್ಲ ಕ್ಲೀನ್ ಮಾಡ್ತದೆ ವಾಕ್ಯ ಒಳಗೋಗಿ. ನೋಡಿ ಹೇಗೆ ಆಹಾರ ಕೇವಲ ನಮ್ಮ ಶರೀರಕ್ಕೆ ಶಕ್ತಿಯನ್ನು, ಜೀವವನ್ನು ಮಾತ್ರ ಕೊಡುವುದಲ್ಲದೆ ಒಳಗಡೆ ಹೋಗಿ ಕ್ಲೀನು ಸಹ ಮಾಡ್ತದೆ ನಮ್ಮ ಶರೀರವನ್ನು ಡೈಲಿ. ಹೇಗೆ ಹೇಳಿ? ವಿಸರ್ಜನೆ ಎಲ್ರಿಗೂ ಆಗ್ತದಲ್ವಾ? ಆ ವಿಸರ್ಜನೆಯ ಮೂಲಕ ಒಳಗಡೆ ಇರುವಂತ ಎಲ್ಲ ಕೆಟ್ಟ ಅಂಶಗಳನ್ನು ಹೊರಗಾಗ್ತದೆ. ಅದೇ ರೀತಿ ದೇವರ ವಾಕ್ಯವು ಸಹ ಆಹಾರವಾಗಿ ನಮ್ಮ ಒಳಗಡೆ ಹೋಗಿ ನಮ್ಮ ಆತ್ಮ, ಪ್ರಾಣ ಮತ್ತು ಆಲೋಚನೆದಲ್ಲಿ ಇರುವಂತ ಎಲ್ಲ ಕೆಟ್ಟ ಅಂಶಗಳನ್ನು ಏನ್ ಮಾಡ್ತದೆ? ಕ್ಲೀನ್ ಮಾಡಿಬಿಟ್ಟು, ಹೇಗೆ ಸರ್ಪಾಗಿ ನಾವು ತೊಳಿತೀವಲ್ಲ ಅದೇ ರೀತಿಯಾಗಿ ಕ್ಲೀನ್ ಮಾಡಿಬಿಟ್ಟು ಹೊರಗಾಕ್ಬಿಡ್ತದೆ. ಆವಾಗ ಮನಸ್ಸು ನೆಮ್ಮದಿಯಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ. ಪೀಸ್ಫುಲ್ ಆಗಿ ಬದುಕಲಿಕ್ಕೆ ದೇವರು ನಮ್ಮನ್ನು ಕರೆದು. ಒಳಗಡೆ ಕಷ್ಟ ಇರ್ಬೋದು, ಮನಸ್ಸಿನ ನೆಮ್ಮದಿ ಕಳ್ಕೊಳ್ಬಾರ್ದು. ಅಲ್ಲಿ ಏನೋ ಗಡ್ಬಡಿದೆ ಅಂತ ಅರ್ಥ. ಕಷ್ಟ ಎಲ್ಲ ಜೀವನದಲ್ಲಿ ಇದೆ. ಪ್ರತಿಯೊಂದು ಅಪೊಸ್ತಲರುಗಳು, ಶಿಷ್ಯರುಗಳು ಕಷ್ಟಪಟ್ಟಿದ್ದಾರೆ. ಯೇಸು ಸ್ವಾಮಿ ಸಹ ಕಷ್ಟಪಟ್ಟಿದ್ದಾರೆ ಬದುಕಿರುವ ಕಾಲದಲ್ಲಿ. ಆದ್ರೆ ಹೃದಯದಲ್ಲಿರುವ ನೆಮ್ಮದಿ ಯಾವ ದುಷ್ಟನು ಕತ್ಕೊಂಡು ಹೋಗಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಒಳಗಡೆ ದೇವರು ಕೊಟ್ಟಂತ ನಿರಂತರ ನೆಮ್ಮದಿ ಇದೆ ನೋಡಿ, ಪೀಸ್, ಅದು ಮಾತ್ರ ಹೊರಗೆ ಹೋಗಲ್ಲ. ಅದು ಹೇಗೆ, ಯಾವಾಗ ಹೊರಗೆ ಹೋಗುತ್ತೆ ಅಂತ ಹೇಳಿದ್ರೆ, ಮಾರ್ಕ 4:15 ಓದುವ. ನಮ್ಮ ಜೀವನದಲ್ಲಿ ಏರುಪೇರುಗಳು ಬರ್ಲಿಕ್ಕೆ ಕಾರಣನೇ ಇದು. ಆ ವಾಕ್ಯ ಒಳಗಡೆ ಇರದ ಹಾಗೆ ಸೈತಾನನಿಗೆ ಒಂದು ಅಥಾರಿಟಿ ಇದೆ. ಅವನ ಡ್ಯೂಟಿನೇ ಇದು. ಸೈತಾನನ ಡ್ಯೂಟಿನೇ ಇದು. ಏನು? ಮಾರ್ಕ 4:15 ಏನದು ಡ್ಯೂಟಿ? ವಾಕ್ಯಗಳನ್ನು ಕೇಳಿದ ಕೂಡಲೇ, ಕೆಲವರ ಜೀವನದಲ್ಲಿ ವಾಕ್ಯಗಳನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಏನ್ ಮಾಡ್ತಾನೆ? ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡ್ತಾನೆ. ಕತ್ಕೊಂಡು ಹೋಗ್ತಾ ಇರುತ್ತಾನೆ.
ಅಂದ್ರೆ ಮರ್ತೋಗ್ಬಿಡ್ತೀವಿ ಅಲ್ವಾ. ನಾವೆಷ್ಟು ಜನ ವಾಕ್ಯ ಮರಿತೀವಿ ನೋಡಿ. ನಮ್ಮ ರೆಗ್ಯುಲರ್ ಲೈಫ್ ಅಲ್ಲಿ ನಾವು ನಮ್ಮ ಕಾರ್ಯ ಕೆಲಸಗಳನ್ನೆಲ್ಲ ಮಾಡ್ತಿರುವಾಗ ವಾಕ್ಯ ಮರ್ತಿರ್ತೀವಿ. ಅದಕ್ಕೆ ಕಾರಣ ಏನು? ಅದೇ ಅವ್ನು ಕತ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ನಾವು ರೀಲ್ಸ್ ಅಲ್ಲಿ ನೋಡುವಂತ, ಯೂಟ್ಯೂಬ್ ಅಲ್ಲಿ ನೋಡುವಂತ, ಬಾಯಿ ಮಾತಲ್ಲಿ ಕೇಳುವಂತ, ಜನರ ಬಾಯಿ ಮಾತುಗಳಲ್ಲಿ ಕೇಳುವಂತ ಕೆಲವೊಂದು ವಿಷಯಗಳು ಈಸಿಯಾಗಿ ನೆನಪಲ್ಲಿ ಇರುತ್ತೆ. ಅದು ಪದೇ ಪದೇ ನಮ್ಮ ಬಾಯಲ್ಲಿ ಬರ್ತಾ ಇರುತ್ತೆ. ಆದ್ರೆ ದೇವರ ವಾಕ್ಯ ಪದೇ ಪದೇ ಬರ್ತಾ ಇರಲ್ಲ, ಪದೇ ಪದೇ ಬರ್ತಾ ಇರಲ್ಲ. ಕಾರಣ ಅವನು ಕತ್ಕೊಂಡು ಹೋಗಿರ್ತಾನೆ. ಇದು ನಮ್ಗೆ ಅರಿವಿರಲ್ಲ, ಯಾಕೆಂದ್ರೆ ಈ ವಾಕ್ಯ ನಮ್ಗೆ ಗೊತ್ತಿಲ್ಲ. ಮಾರ್ಕ 4:15 ಮರ್ತಿರ್ತೀವಿ. ಇದು ಹೇಗೆ ಆಗಿದೆ ಅಂತ, ನೆನಪಿಂದ ಹೋಗಿದೆ ಹೇಗೆ? ಅದು ತನ್ನಷ್ಟಕ್ಕೆ ಹೋಗುದಿಲ್ಲ, ಅದು ಅವನ್ ಕತ್ಕೊಂಡು ಹೋಗ್ತಾನೆ. ಯೋಚನೆ ಮಾಡಿ, ಒಂದು ನಿಮಿಷ ಯೋಚನೆ ಮಾಡಿ. ಅದಕ್ಕೆ ದೇವರು ಹೇಳಿದ್ದು, ಹಗಲು ರಾತ್ರಿ ಅದು ನಿನ್ನ ಕೊರಳಿನಲ್ಲಿ ಹಾರದ ಹಾಕಿ ಹಾಕೊಳ್ಬೇಕು, ನಿನ್ನ ಕೈಯಲ್ಲಿ ಸುತ್ಕೊಳ್ಬೇಕು ಅಂತ ಹಳೆ ಒಡಂಬಡಿಕೆಯಲ್ಲಿ ಒಂದು ಚಿಹ್ನೆಯ ರೂಪದಲ್ಲಿ, ಒಂದು ಸಿಗ್ನಿಫೈ ಆಗಿ ಹೇಳಿದ್ದವರು. ಆದ್ರೆ ಇವತ್ತು ನಿಜವಾಗಿಯೂ ಹಾರವಾಗಿ ನಮ್ಮ ಕೊರಳಲ್ಲಿ ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ನಿತ್ಯವಾಗಿ ನಿರಂತರವಾಗಿ ಆ ವಾಕ್ಯ ತುಂಬಿಸ್ತಾನೇ ಇರ್ಬೇಕು, ಕೇಳ್ತಾನೇ ಇರ್ಬೇಕು, ಹೇಳ್ತಾನೇ ಇರ್ಬೇಕು, ಧ್ಯಾನಿಸ್ತಾನೇ ಇರ್ಬೇಕು. ಪ್ರಕಟಣೆ 1:3 ಹೇಳ್ತದೆ, ಪ್ರಕಟಣೆ 1:3 ಹೇಳ್ತದೆ, ವಾಕ್ಯವನ್ನು ಕೇಳುವವನು, ವಾಕ್ಯವನ್ನು ಓದುವವನು, ವಾಕ್ಯವನ್ನು ಪಾಲಿಸುವವನು ಧನ್ಯನು, ಆಶೀರ್ವದಿಸಲ್ಪಡುವನು ಅಂತ ಹೇಳಿದೆ. ವಾಕ್ಯವನ್ನು ಓದುವವನು, ವಾಕ್ಯವನ್ನು ಕೇಳುವವನು, ವಾಕ್ಯವನ್ನು ಪಾಲನೆ ಮಾಡುವವನು ಆಶೀರ್ವದಿಸಲ್ಪಟ್ಟವನು. ಸರಿ, ಅರ್ಥ ಆಗ್ತಾ ಇದೆಯಾ? ಪ್ರಕಟಣೆ 1:3 ಓದ್ಬೇಕಾ ಬ್ರದರ್? ಓದಿ. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂತವರು ಧನ್ಯರು. ಧನ್ಯರು, ಧನ್ಯರು, ಬ್ಲೆಸ್ಸಡ್, ಆಶೀರ್ವದಿಸಲ್ಪಟ್ಟವರು. ಆಮೆನ್. ಸೊ ನಾನು ಇಲ್ಲಿಗೆ ಸ್ಲೋ ಡೌನ್ ಮಾಡ್ತೀನಿ. ಹೇಗೆ ನಮ್ಮ ಶರೀರ ಆರೋಗ್ಯವಂತವಾಗಿರ್ಬೇಕು ಅಂತ ನಾವು ಒಳ್ಳೊಳ್ಳೆ ಪದಾರ್ಥಗಳನ್ನು ಸೇವಿಸ್ತೇವೆ, ಡಾಕ್ಟರ್ಗಳ ಅಡ್ವೈಸ್ ತಗೊಳ್ತೀವಿ, ಡೈಟಿಷಿಯನ್ ಹತ್ರ ಹೋಗಿ ಪದಾರ್ಥಗಳ ಲಿಸ್ಟ್ ಗಳನ್ನೆಲ್ಲ ತಗೊಂಡು ಬಂದು ಅದರಂತೆ ಫಾಲೋ ಮಾಡ್ತೀವಿ. ಯಾಕೆ? ದೇಹ ಆರೋಗ್ಯವಾಗಿರ್ಬೇಕು ಅಂತ. ಹಾಗಾದ್ರೆ ದೇಹಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದ್ರೆ, ಒಂದು ದಿನ ಇದ್ದು ಇನ್ನೊಂದು ದಿನ ನಾಶವಾಗುವಂತ ಈ ದೇಹಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡೋದಾದ್ರೆ, ನಿರಂತರವಾಗಿ ಬಾಳುವಂತ ನಮ್ಮ ಆತ್ಮಕ್ಕೆ ಇನ್ನು ಎಷ್ಟರ ಮಟ್ಟಿಗೆ ನಾವು ಬೆಲೆಯನ್ನು ಕೊಡಬೇಕು ಅಲ್ವಾ? ಹಾಗಾದ್ರೆ ಹಗಲು ರಾತ್ರಿ ನಾವು ನಿತ್ಯತೆಗೋಸ್ಕರ ಕಾಪಾಡುವಂಥದ್ದು ನಮ್ಮ ಶರೀರಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮವಾಗಿದೆ. ಹಾಗಾಗಿ ಈ ಆತ್ಮವನ್ನು ಕಾಪಾಡ್ಲಿಕ್ಕೋಸ್ಕರ ಇದಕ್ಕೆ ಬೇಕಾದಂತ ಡಯಟಿಷಿಯನ್ ಲಿಸ್ಟ್ ಅಂತ ಹೇಳಿದ್ರೆ ವಾಕ್ಯಗಳ ಲಿಸ್ಟ್ ಗಳನ್ನು ಮಾಡಿಕೊಂಡು ಅದನ್ನು ಒಂದ್ ಕಡೆ ಬರ್ಕೊಂಡು ಒಂದ್ ಕಡೆ ಲಿಸ್ಟ್ ಮಾಡಿಕೊಳ್ಳುವ. ಬೇಕಾದ್ರೆ ಅದನ್ನು ಪದೇ ಪದೇ ಓದುತ್ತಾ ಅದಕ್ಕೊಂದು ಚಂದವಾಗಿ, ಅದಕ್ಕೊಂದು ಏನು ನೋಡಿ, ವರ್ಕೌಟ್ ಮಾಡುವವರಿಗೆ ಕಷ್ಟಪಟ್ಟು ವರ್ಕೌಟ್ ಮಾಡ್ತಾರೆ. ನಾನು ಒಂದು ಸಹೋದರಿಯನ್ನು ನೋಡಿದ್ದೆ. ಒಂದು 4 ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಒಂದು ನರ್ಸ್ ಬರ್ತಾ ಇದ್ರು. ಅವರು ಸುಮಾರು ಒಂದು 90 kg ಅಷ್ಟು ತೂಕ ಉಳ್ಳವರಾಗಿದ್ರು. ಆಯ್ತಾ, ನಮ್ಮ ಇಲ್ಲೇ ಊರಿನಲ್ಲಿರೋರು. ನಾನು ಒಂದು 3 ವರ್ಷಗಳ ನಂತರ ನೋಡ್ತಾ ಇದ್ದೆ. ಯಾವಾಗಾದ್ರೂ ಸದ್ಯಕ್ಕೆ ಒಂದು 3 ವಾರದ ಹಿಂದೆ ಅವ್ರು ನನಗೆ ಸಿಕ್ಕಿದ್ರು. ಸಿಕ್ಕಿ ನೋಡುವಾಗ ಅವರ ವೆಯ್ಟ್ ಬಂದು ಸುಮಾರು 50 kg ಅಷ್ಟು ಆಗಿದೆ, 50ರಿಂದ 55 kg. ನಾನು ನೋಡಿ ಶಾಕ್ ಆದೆ. ನಾನು ಕೇಳಿದ್ರೆ, ಸಿಸ್ಟರ್ ನೀವು ಏನ್ ಮಾಡಿದ್ರಿ ಅಂತ ಡಯಟ್? ಅವ್ರು ಹೇಳಿದ್ರು, ಏನು ಇಲ್ಲ, ಸ್ವಲ್ಪ ಕಷ್ಟಪಟ್ಟೆ. ಏನ್ ಕಷ್ಟಪಟ್ಟೆ? 1 ತಿಂಗಳು ಏನು ಊಟ ಮಾಡ್ಲಿಲ್ಲ, ಕೇವಲ ಈ ತರಕಾರಿ ತಂದು ನೀರಲ್ಲಿ ಬೇಯಿಸಿ ಉಪ್ಪು ಹಾಕಿ ತಿಂತಾ ಇದ್ದೆ ಅಂದ್ರು. ರೈಸ್ ಮುಟ್ಲೇ ಇಲ್ಲ ಅಂದ್ರು. ಕೇವಲ ತರಕಾರಿಗಳ ಮಿಕ್ಸ್ ಮಾಡಿ ಬೇಯಿಸಿ ತಿಂತಾ ಇದ್ದೆ ಅಂದ್ರು. 1 ತಿಂಗಳು ಕಷ್ಟಪಟ್ಟೆ, ಆಮೇಲೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸಡನ್ ಆಗಿ ನನ್ನ ವೆಯ್ಟ್ ಫುಲ್ ಲಾಸ್ ಆಗಿ ಇಷ್ಟು ಸಪೂರ ಆಗಿದೆ, ತೆಳ್ಳಗಾಗಿದೆ. ಇವಾಗ ಅವರು ಜಿಮ್ ಅಲ್ಲಿ ಗೈಡ್ ಆಗಿದ್ದಾರೆ, ಏನಂತಾರೆ ಅದಕ್ಕೆ, ಜಿಮ್ ಮಾಸ್ಟರ್ ಏನಂತಾರಲ್ಲ, ಅದಾಗಿದ್ದಾರೆ. ಜಿಮ್ ಟ್ರೈನರ್. ಟ್ರೈನರ್ ಆಗಿದ್ದಾರೆ ಇಲ್ಲಿ ನಮ್ಮವರಲ್ಲಿ.
So I was shocked. See, ಕಷ್ಟಪಡುವವರಿಗೆ ಫಲ ಇದೆ. ಅದೇ ಆತ್ಮಿಕ ಕ್ಷೇತ್ರದಲ್ಲಿ ವಾಕ್ಯದಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ಧ್ಯಾನಿಸಿ ಅದನ್ನು ನೋಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು, ಬರಿಬೇಕು, ನೋಟ್ಸ್ ಮಾಡ್ಕೊಳ್ಬೇಕು, ಅದಕ್ಕೆ ಹೋಗಿ ಒಂದು ಡೈರಿ ಇಟ್ಕೊಳ್ಬೇಕು. ನಾವು ನೋಡಿ ಸಭೆಗೆ ಹೋಗ್ತೀವಿ, ಇಲ್ಲಿ ವಾಕ್ಯ ಕೇಳ್ತೀವಿ, ಹಂಗೆ ಬಿಟ್ಬಿಡ್ತೀವಿ, ಕೇಳ್ತೀವಿ ಬಿಟ್ಕೊಡ್ತೀವಿ. ನೋ, ಕೇಳಿ ಬಿಡುವುದಾದ್ರೆ ಅದು ವ್ಯರ್ಥ. ಮತ್ತಾಯ 7:24 ಕೇಳಿ ಅದರಂತೆ ನಡೆಯದವನು ಬುದ್ಧಿಹೀನನು. ಸಾಕು. ಕೇಳಿದವನು ಯಾರು ಆಶೀರ್ವದಿಸಲ್ಪಡಲ್ಲ. ಕೇಳಿ ಅದನ್ನು ಬರ್ಕೊಂಡು ಹಗಲು ರಾತ್ರಿ ಓದಿ, ಯೇಸುವೆ ನಂಗೆ ಈ ವಾಕ್ಯ ನನ್ನ ಜೀವನದಲ್ಲಿ ಕ್ರಿಯೆ ಮಾಡಬೇಕು ಅಂತ ಪ್ರಾರ್ಥನೆಯೊಂದಿಗೆ ವಾಕ್ಯ ಮೆಡಿಟೇಟ್ ಮಾಡುವಾಗ ಅದನ್ನು ಸೇವಿಸ್ಬೇಕು. ಒಳಗಡೆ ಈ ವಾಕ್ಯ ನನಗೆ ಬೇಕು, ನಾನು ಸೇವಿಸ್ತಾ ಇದ್ದೇನೆ. ಈ ರೀತಿ ಎಲ್ಲ ಮಕ್ಕಳಾಟಿಕೆ ತರ ವಾಕ್ಯದ ಜೊತೆ ಮಾಡಿದ್ರೆ, ನಾನು ಸೇವಿಸ್ತೀನಿ, ನಾನು ಕುಡಿತೀನಿ, ನಾನು ತಿಂತಾ ಇದ್ದೀನಿ ಅಂತ ವಾಕ್ಯವನ್ನು ಧ್ಯಾನಿಸಿ ಅದರಂತೆ ನಡಿಬೇಕು. ಆ ವಾಕ್ಯ ಹೇಗೆ ಹೇಳ್ತದೋ, ಕ್ಷಮಿಸಪ್ಪ, ಆಯ್ತು ನಾನು ಕ್ಷಮಿಸ್ತೀನಿ, ಇನ್ಮೇಲೆ ಸೆಟ್ ಮಾಡಬೇಡಪ್ಪ, ಸೆಟ್ ಮಾಡಲ್ಲ, ಓಕೆ, ಬೇರೆಯವ್ರ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ನಾನು ನನ್ನನ್ನು ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ತೀನಿ ಅಂತ ಈ ರೀತಿಯಾಗಿ ಆ ವಾಕ್ಯದ ಜೊತೆ ಮಾತಾಡ್ತಾ ನನ್ನನ್ನೇ ಚೇಂಜ್ ಮಾಡ್ಕೊಳ್ತಾ ಹೋದೆ, ಖಂಡಿತವಾಗಿ ನಮ್ ಜೀವನ ಹೀಗೆ ಇರೋದೇ ಇಲ್ಲ, ಬದಲಾಗ್ತಾ ಹೋಗ್ತದೆ. ದೇವರ ಅದ್ಭುತವಾದಂತ ಆ ಪ್ರಸನ್ನತೆ, ದೇವರು ಕೈ ಹಿಡಿದು ನಡೆಸುವ ಅನುಭವ ಪ್ರತಿಯೊಬ್ರು ಅನುಭವಿಸ್ತಾರೆ. ಅದಕ್ಕೆ ಆತನ ಹೆಸರು ಇಮ್ಮಾನುವೇಲ್. ಈಗ ಆಗದೆ ಇದ್ರೆ ಹೇಳಿ ಆತನ ಸುಳ್ಳು, ಆದ್ರೆ ಆತನು ಸುಳ್ಳಾಗುವವನಲ್ಲ, ಸುಳ್ಳಾಡುವವನು ಅಲ್ಲ. ಆತನು ಸತ್ಯವಂತನು. ಆತನು ಹೇಳಿದ ಹಾಗೆ ಮಾಡಿದ್ರೆ ನಿಜವಾಗಿ ಆತನ ಸ್ವರ ಕೇಳ್ತೀವಿ, ಆತನ ಕೃಪೆ ನಮ್ಮನ್ನು ಹಿಂಬಾಲಿಸ್ತದೆ, ಆತನ ಪ್ರೀತಿಯಲ್ಲಿ ನಾವು ನಡೀತೀವಿ, ಆತನ ಆಶೀರ್ವಾದಗಳು ಸಹ ನಮ್ಮನ್ನು ಹಿಂಬಾಲಿಸ್ತದೆ. ಹುಡುಕಿರಿ ದೇವರ ರಾಜ್ಯವನ್ನು, ಅಂದ್ರೆ ಆತನ ವಾಕ್ಯವನ್ನು, ವಾಕ್ಯದಲ್ಲಿರುವ ಆತನ ಸಾಮರ್ಥ್ಯವನ್ನು, ಆತನ ಚಿತ್ತವನ್ನು ಕಂಡುಹಿಡಿಬೇಕು. ಅದೇ ರೀತಿ ಆತನ ನೀತಿಯನ್ನು ಕಂಡುಹಿಡಿಯೋದಂದ್ರೆ ಆತನ ಸತ್ಯವನ್ನು, ಆತನಿಗೆ ಇಷ್ಟವಾಗುವುದನ್ನೆಲ್ಲ ಕಂಡುಹಿಡಿಯುವಾಗ ನಮಗೆ ಬೇಕಾದಂತ ಪ್ರತಿಯೊಂದು ಅವಶ್ಯಕತೆಗಳು ದೇವರೇ ದಯಪಾಲಿಸ್ತಾರೆ. ನಾವು ಕಷ್ಟಪಟ್ಟು ದುಡಿಲಿಕ್ಕೆ ಪ್ರಯತ್ನ ಪಟ್ಟರು ಕೆಲವೊಮ್ಮೆ ಸಕ್ಸಸ್ ಆಗಲ್ಲ, ಆದ್ರೆ ಆತನು ದಯಪಾಲಿಸುವಾಗ ಅದು ಸುಲಭವಾಗಿ ನಮ್ಮ ಕೈ ಸೇರ್ಕೊಳ್ತದೆ. ಇದೇ ದೇವರ ಕೃಪೆ ಮತ್ತು ಪ್ರೀತಿ ಮತ್ತು ಆಶೀರ್ವಾದಗಳು. ಆಮೇಲೆ ಸೊ ಈ ವಾಕ್ಯಗಳಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಿಸ್ಲಿ, ನಮಗೆ ಸಹಾಯ ಮಾಡ್ಲಿ ಅಂತ ಪ್ರಾರ್ಥಿಸ್ತಾ ಇಲ್ಲಿಗೆ ಈ ಸಂದೇಶವನ್ನು ಮುಗಿಸ್ತೀನಿ. ಗಾಡ್ ಬ್ಲೆಸ್ ಯು.